ಮಾರ್ಟಿನ್ 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 ಮಗು ನೆನ್ಸು ಮಗು. ಬೇಬಿ ಪ್ಲೀಸ್ ಸ್ಟಾಪ್. ಏನಾಯ್ತು ಏನಾಯ್ತು? ಸರಿ 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 ಸರಿ. ನೋ ನೋ ಬಾಪ್ಪ ಬಾ. ಇಟ್ಸ್ ಓಕೆ ಇಟ್ಸ್ ಓಕೆ. ಬಾ ಬಾ. ಯಾಕೆ ಯಾಕಪ್ಪ? ಏನಾಯ್ತು ಏನಾಯ್ತು ಕಂದ? ಹುಷಾರು. ಇಲ್ಲ ಇಲ್ಲ ನೋ ನೋ ಪ್ಲೀಸ್ ನೋ. ಇಲ್ಲ ಕಂದ, ಮುಗ್ದೋಯ್ತು ಮುಗ್ದೋಯ್ತು. ಇಟ್ಸ್ ಓವರ್. ಮುಗ್ದೋಯ್ತು ಮುಗ್ದೋಯ್ತು ಕಂದ. ಇಟ್ಸ್ ಓವರ್. ಕೇಳಿಸ್ಕೊ, ಕುತ್ಕೋ, ಸುಮ್ನೆ ನಿಲ್ಸು. ಕುತ್ಕೋಮ್ಮ. ಎಷ್ಟು ಸುಸ್ತು ಮಾಡ್ತೀಯೋ. ಎತ್ತು ಕೈ ಎತ್ತು, ಕೈ ಎತ್ತುಮ್ಮ, ಎತ್ತು. ಹಾ, ಗುಡ್ ಗುಡ್ ಗುಡ್. ಓಕೆ ಓಕೆ. ಮುದ್ದು, ಏನ್ ತಿಂತೀಯ ಹೇಳು? ಮಾರ್ಟಿನ್, ಇಲ್ಲಿ ನೋಡು, ಇದಿದೆ, ಇದು ಇಲ್ಲಿ ನೋಡು, ಇದು ತುಂಬಾ ಟೇಸ್ಟಿ ಆಗಿರುತ್ತೆ, ನಿಂಗೆ ತುಂಬಾ ಇಷ್ಟ ಆಗುತ್ತೆ. ಇದು ಪೀಚ್ ಓಟ್ ಮೀಲ್ ಬೇಕಾ ನಿಂಗೆ? ಈಗ್ಲೇ ಮಾಡ್ತೀನಿ ನೋಡು. 2 ನಿಮಿಷ ಕೊಡು ಕಂದ, ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ನೀನೇನ್ ಟಾಯ್ಸ್ ಜೊತೆ ಆಟ ಆಡ್ತಾ ಇರು. ತಗೋ. ನೋ ಕಂದ, ವಿ ಡೋಂಟ್ ಥ್ರೋ ಥಿಂಗ್ಸ್. ಹಂಗ್ ಬಿಸಾಕ್ಬಾರ್ದಪ್ಪ, ಬಿಸಾಕ್ಬಾರ್ದು. ಯಾಕೆ? ಕೆಟ್ಟದು. ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ? ಇನ್ನೇನಾಗೋಯ್ತು? ಫ್ಯಾಂಟಾ, ಫ್ಯಾಂಟಾ, ಬಾಯ್ಲಿ ಬಾಯ್ಲಿ, ಬಾ ಕಂದ, ಬಾಯ್ಲಿ. ಓಕೆ ಕಂದ. ರೆಡಿ ಆಗಿದೆ. ಇಲ್ಲೋಡು, ಇಲ್ಲೋಡು ಅಮ್ಮ ನಿಂಗೇನ್ ಮಾಡಿದಾಳೆ ಅಂತ. ಹಾ, ಈಗ ಊಟ ಮಾಡೋ ಟೈಮು. ಹಸ್ವಾಗಿದ್ಯಾ? ಮುದ್ದುಗೋಸ್ಕರ ಏನ್ ಮಾಡಿದಾರ ಅಮ್ಮ?
ಗುಡ್ ಬಾಯ್. ಚೆನ್ನಾಗಿದ್ಯಮ್ಮ ನನ್ನ ಕಂದ? ಆ ಮಾಡು, ಆ ಮಾಡು ಕಂದ. ಪ್ಲೀಸ್ ತಿನ್ಬೇಕು, ಒಳ್ಳೆ ಹುಡುಗ ಅಲ್ವಾ? ಪ್ಲೀಸ್ ಓಪನ್ ಮಾಡು, ಆ ಮಾಡು, ಆ ಮಾಡು. ವೆರಿ ಗುಡ್. ಏನಿದು ಮಾರ್ಟಿನ್? ನೋಡು ಎಷ್ಟು ಚೆನ್ನಾಗಿದೆ. ನಿಂಗೆ ಆ ಡಕ್ ಜೊತೆ ಆಟ ಆಡಕ್ ಇಷ್ಟನಾ? ಇಲ್ಲಿ ನೋಡು, ಡಕ್ ಎಷ್ಟು ಚೆನ್ನಾಗಿದೆ ನೋಡು. ಯಾ, ಗುಡ್ ಬಾಯ್. ನೋಡು, ಗುಡ್ ಬಾಯ್. ವೆರಿ ಗುಡ್. ನನ್ನ ಮಾರ್ಟಿನ್ ಎಷ್ಟು ಒಳ್ಳೆಯವನಪ್ಪ ಕಂದ. ಕಂದ, ಹುಷಾರ್. ಆಯ್ತು ಆಯ್ತು ಆಯ್ತು, ಆಗೋಯ್ತು. ತಗೋ. ಓಕೆ. ಹಲೋ. ಹಾಯ್. ಇದು ತುಂಬಾ ಕೋಲ್ಡ್ ಇದೆ. ಓ ಥಾಮಸ್, ಇನ್ನು ಏಷ್ಯಾದಲ್ಲೇ ಇದ್ದೀರಾ? ಹೌದು, ಅವ್ರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಮಗು ಹುಟ್ಟಬೇಕಲ್ಲ, ಕಷ್ಟ ಪಡ್ತಾ ಇದ್ದಾರೆ. ನೋಡೋಣ. ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ಲಾಸ್ಟ್ ಟೈಮ್ಗಿಂತ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾನೆ ಅವನು. ದೊಡ್ಡವನಾಗಿದ್ದಾನೆ. ಒಂದು ಸ್ವಲ್ಪ ಲೆಮನಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಅವನು. ಅವನ ಬೆರಳಿನ ಉಗುರು ಕೂಡ ಬೆಳೀತಾ ಇದೆ ನೋಡಿ. ಏನು ಮಾರ್ಟಿನ್ ಬಗ್ಗೆ ತಾನೆ, ಏನೂ ಆಗಲ್ಲ. ಅವನು ರೋಸಾ ಜೊತೆಲಿದ್ದಾನೆ ಹೊರಗಡೆ. ಅವನಿಗೆ ಗೊತ್ತು ಅವಳು ಏನೂ ತೊಂದರೆ ಆಗಲ್ಲ. ಅದಲ್ಲ ಡಾಕ್ಟರ್, ಈ ಮಗುನು ನನ್ನ ಮಾರ್ಟಿನ್ ಥರನೇ ಆಗ್ಬಿಟ್ರೆ ಏನು ಮಾಡಲಿ? ನನಗದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಡಯಾನಾ ಆ ಥರ ಅಲ್ಲ, ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ. ಪ್ರಾಬ್ಲಿ ಒಂದು ಸ್ವಲ್ಪ ತೆಳ್ಳಿಗಿರೋದ್ರಿಂದ ಆ ಥರ ಪ್ರಾಬ್ಲಮ್ ಇದೆ ಅಷ್ಟೇ. ಇದಿನ್ನೂ ಚಿಕ್ಕದೇ ಇದೆ. ಡೋಂಟ್ ವರಿ. ನಾವೀ ಎಲ್ಲ ಟೆಸ್ಟ್ಗಳನ್ನು ಮುಗಿಸಿದ್ದೀವಿ. ಅದು ಡೌನ್ ಸಿಂಡ್ರೋಮ್, ಕ್ರೋಮೋಸೋಲ್ ಡಿಸಾರ್ಡರ್, ಇಟಿಸಿ ಎಲ್ಲಾನು ಕರೆಕ್ಟ್ ಆಗಿದೆ. ಡೋಂಟ್ ವರಿ, ಎಲ್ಲಾನು ಚೆನ್ನಾಗೇ ಇದೆ. ನಿನಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಥ್ಯಾಂಕ್ ಯು ಡಾಕ್ಟರ್. ಇವ್ನು ನನ್ನ ಎಷ್ಟು ಜೋರಾಗಿ ಕಚ್ತಾ ಗೊತ್ತಾ? ನಾನು ಈ ಡೀಲ್ ನ ಕ್ಲೋಸ್ ಮಾಡಕ್ ತುಂಬಾ ಹತ್ರದಲ್ಲಿದ್ದೀನಿ. ಅದು ಮುಗಿದ ತಕ್ಷಣ ನಾನು ಫಸ್ಟ್ ಫ್ಲೈಟ್ ಅಲ್ಲಿ ಮನೆಗೆ ಹೊರಟು ಬರ್ತೀನಿ. ನಾನು ಈಗಲೇ ಹೊರಟು ಬಂದ್ರೆ ಅಲ್ಲಿಂದ ನಾನು ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅರ್ಥ ಮಾಡ್ಕೊ ನೀನು. ಇಲ್ಲಾಂದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ. ನಾವು ನಮ್ಮ ಮನೆನೂ ಕಳ್ಕೋಬೇಕಾಗುತ್ತೆ, ಮತ್ತೆ ನನ್ನ ಕರಿಯರ್ ಕೂಡ. ಆಮೇಲೆ ನಿನ್ ಡೆಲಿವರಿಗೂ ಕೂಡ ತುಂಬಾ ತೊಂದರೆ ಆಗುತ್ತೆ. ನಾನಿಲ್ಲಿ ಸಿಕ್ಕಾಕೊಂಡಿದ್ದೀನಿ ಚಿನ್ನ. ಇದಕ್ಕೆ ಯಾವ್ದಾದ್ರು ಒಂದು ಸೊಲ್ಯೂಷನ್ ಹುಡುಕ್ಬಿಟ್ಟು ಕೂಡಲೇ ಬರ್ತೀನಿ. ಆದಷ್ಟು ಬೇಗ. ನೀನು ಮಾರ್ಟಿನ್ಗೂ ಹೆಲ್ಪ್ ಮಾಡಬೇಕು. ಮತ್ತೆ ಆ ಸರ್ಚ್ ಹೇಗೆ ನಡೀತಾ ಇದೆ ಅಂತ ಹೇಳು. ಕೆಟ್ಟದದು. ನನಗೆ ಗುರ್ದೋಗುತ್ತೆ ಯಾರಾದರೂ ಬಂದು 2 ದಿನ ಕೆಲಸ ಮಾಡಿ ಹೋದ್ರೆ. ನನಗೂ ಸಾಕಾಗಿದೆ ಜನರನ್ನ ಹೈಯರ್ ಮಾಡ್ಕೊಂಡು ಕೆಲ್ಸಗಾರರಂತ. ಇಲ್ಲಿ ಮಗುನ ಬೆಳೆಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿನಗೆ ಗೊತ್ತಾ? ನಿನಗೆ ಎಕ್ಸ್ಪರ್ಟ್ಸೇ ಸೋತೋಗ್ತಾರೆ ಇಲ್ಲಿ ಮನೆ ಮುಂದೆನೆ. ಅವ್ರಿಗೆ ಏನ್ ಗೊತ್ತಿರುತ್ತೆ ಮಾರ್ಟಿನ್ಗೆ ಏನಾಗಿದೆ, ಏನ್ ಆಗ್ತಾ ಇದೆ ಅಂತ? ಎಲ್ಲ ಸುಮ್ಮನೆ. ಚಿನ್ನ, ಇದ್ರಲ್ಲಿ ನಾನು ನಿನಗೆ ಸಹಾಯ ಮಾಡಬಹುದು, ಆದ್ರೆ ಸದ್ಯಕ್ಕೆ ನನ್ನ ಐಪ್ಯಾಡ್ ಬಳಸ್ಕೊಂಡು ನಾನು ಏನ್ ಮಾಡೋಕ್ಕಾಗುತ್ತೆ ನೀನೇ ಹೇಳು. ಮ್ಯಾನೇಜ್ ಮಾಡು. ಹೌದು. ನೋಡು, ಈಗ ಮಾತ್ ಮರ್ಸಕ್ ಟ್ರೈ ಮಾಡ್ಬೇಡ. ಇದೇನು ಸೇಲ್ಸ್ ಕಾಲ್ ಅಲ್ಲ ಥಾಮಸ್ ಪ್ರಿಯೇತು. ನಾನು ನಿನ್ ಹೆಂಡತಿ ಮಿಯಾಮೋಟೋ, ಗೊತ್ತಿದೆ ಅಲ್ಲ? ನಾನೇ ನಿನ್ ಕ್ಲೈಂಟ್ ಅಲ್ಲ. ಯಾ, ಓಕೆ. ನಿನಗೆ ತುಂಬಾ ವಾರಗಳಷ್ಟು ಕಾಯಕ್ಕಾಗಲ್ಲ ಅಂತಂದ್ರೆ ನಾನು 1-2 ದಿವಸದಲ್ಲಿ ಬರ್ತೀನಿ, ಬರೋ ಪ್ರಯತ್ನ ಮಾಡ್ತೀನಿ ಅಂದೆ. ಚಿನ್ನ ಏನು? ನಾನು ಹೋಗ್ಬೇಕಾಗುತ್ತೆ, ನನ್ ಕೆಲಸ ಇದೆ. 1 ತಾಸು ಬಿಟ್ಟು ಫೋನ್ ಮಾಡ್ತೀನಿ, ಸರಿನಾ? ಐ ಲವ್ ಯು, ಬಾಯ್.
ಏನಾಯ್ತಪ್ಪ ಏನಾಯ್ತು? ನಾನಿಲ್ಲೇ ಇದ್ದೀನಿ ಕಂದ. ನಾನಿಲ್ಲೇ ಇದ್ದೀನಿ ಅಮ್ಮು. ಹಾ, ಏನಾಗಿಲ್ಲ. ನೋ ಮಾರ್ಟಿನ್, ಇನ್ನೊಂದ್ಸತಿ ಸ್ನಾನ ಮಾಡೋಣ ಬಾ ಕಂದ. ನೋಡಿಲಿ ಯಾರಿದಾರ ನೋಡು. ಹುಷಾರು. ನಿಲ್ಸು. ನಿಲ್ಸು. ತಗೋ. ನೋ ಕಮ್. ಮಾರ್ಟಿನ್ ಮತ್ತೆ ಬೇಡ ಕಂದ. ಮನೇಲಿ ಊಟ ಬೇಕಲ್ವಾ ಚಿನ್ನ? ಹೋಗೋಣ. ಮಾರ್ಟಿನ್ ಇಲ್ಲೋಡು, ಓಟ್ಮೀಲ್, ಪೀಚ್ ಓಟ್ಮೀಲ್ ಇಲ್ಲಿದೆ. ನಾವಿದನ್ ಬೇಗ ಖಾಲಿ ಮಾಡಿ ಮತ್ತೆ ಹೊಸ ಬಾಟಲ್ ತಗೋಬೇಕು, ಹೌದಲ್ವಾ? ಮಾರ್ಟಿನ್ ಪ್ಲೀಸ್ ಇದನ್ನ ಮಾಡ್ಬೇಡ ಕಂದ. ಮಾರ್ಟಿನ್ ಕಂದ ನಿಲ್ಸು. ಬೇಡ ಮಾರ್ಟಿನ್, ಪ್ಲೀಸ್ ನಿಲ್ಸು. ಮಾರ್ಟಿನ್, ನೋ ಮಾರ್ಟಿನ್. ಮಾರ್ಟಿನ್, ಯಾಕೆ ಹೀಗಾಡ್ತಿದ್ಯಾ? ಪಾಪ ನಿಮ್ಮಮ್ಮ ನೋಡು, ಏಟಾಯ್ತು. ತಗೋ, ಇದನ್ನ ಇಷ್ಟ ಆಯ್ತಾ? ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಇದು ಹೇಗೆ ಮಾಡಿದ್ರಿ? ಹೇಗೆ ಗೊತ್ತು? ನಾನು ಲೂಸ್. ಥ್ಯಾಂಕ್ ಯು ಸೋ ಮಚ್ ಲೂಸ್. ನೀವಿಲ್ಲದೆ ಇದ್ರೆ ನಾನೇನು ಮಾಡ್ತಿದ್ದೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಇವಾಗ. ಥ್ಯಾಂಕ್ ಯು ಸೋ ಮಚ್. ಮುಂಚೆ ಫಿಲಿಪೈನ್ಸಲ್ಲಿದ್ದಾಗ ನನ್ನ ಮಗ ಡೇವಿಡ್ ಅಂತ ಇದ್ದ. ಅವನು ಇವನು ಹಾಗೆ, ಆದರೆ ಇನ್ನೂ ಹಠ ಜಾಸ್ತಿ. ನಾನು ಅವನ ಜೊತೆ ಕೂತು ಸಮಯ ಕೊಟ್ಟೆ, ಆಗ ಅವನು ಇಂಪ್ರೂವ್ ಆದ. ಈಗ ಅವನು ಆರೋಗ್ಯವಾಗಿದ್ದಾನೆ. ನೀನಿದ್ರ ಬಗ್ಗೆ ಚಿಂತಿಸ್ಬೇಡ, ಅವನು ಹುಷಾರಾಗ್ತಾನೆ. ಅವಳನ್ನ ಕೆಲ್ಸಕ್ಕೆ ತಗೊಳ್ಳಿಲ್ಲ? ಚೆನ್ನಾಗಿದ್ಲಲ್ಲ? ಅಲ್ಲ, ಅವ್ರಿಗಾಗ್ಲೇ ಕೆಲಸ ಇದೆ, ಅದು ಹೇಗೆ? ಚಿನ್ನ ಅವಳು ಫಿಲಿಪಿನೋದವಳು, ಚಿಲ್ಲಿಯಲ್ಲಿ ವರ್ಕ್ ಮಾಡೋದು. ಅವಳಿಗೆಲ್ಲ ಚೆನ್ನಾಗಿ ಗೊತ್ತು. ಅವಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅನ್ನೋದು ಕೂಡ ನನಗೆ ಗೊತ್ತಾಯ್ತು. ಅವಳು ಬೇಬಿ ಸಿಟ್ಟಿಂಗ್ ಅಲ್ಲಿ ಕೆಲಸ ಮಾಡಿ ಒಳ್ಳೆ ಹಣ ಕೂಡ ಗಳಿಸಿದಾಳಂತೆ. ಅದಕ್ಕೆ ಸೊ ನಾವಿದ್ರ ಸದುಪಯೋಗ ಪಡಿಸ್ಕೋಬೇಕು. ನೋಡ್ತಾ ಇರು, ಮನೆ ಕೆಲಸದಲ್ಲೂ ಕೂಡ ಅವಳು ನಿನಗೆ ಸಹಾಯ ಮಾಡ್ತಾಳೆ. ಅವಳು ರುಚಿಯಾಗಿ ಅಡುಗೆ ಮಾಡಿದ್ರೆ ಅದರಿಂದ ನಿನಗೆ ಒಳ್ಳೆ ತಾನೆ? ಏನ್ ಹೇಳ್ತೀಯ? ಪರ್ಫೆಕ್ಟ್ ತಾನೆ? ಇದು ನಮ್ಮ ಮನೆ. ಆಮೇಲೆ ಕಿಚನ್ ಅಲ್ಲಿದೆ, ಬೆಡ್ರೂಮ್ ಮೇಲ್ಗಡೆ ಇದೆ. ಇವನ್ ಮೇಲ್ಗಡೆನೆ ಇರ್ತಾನೆ. ನಾವ್ ಈ ಬ್ಯಾಗ್ನ ಇಲ್ಲಿ ಇಟ್ಬಿಟ್ಟು ಒಂದ್ಸತಿ ಮನೆಯನ್ನೆಲ್ಲ ನೋಡ್ಕೊಂಡು ಬರ್ಬೋದು. ನೀವು ಬರ್ಬೋದಲ್ಲ? ಹೋಗೋಣ ಬನ್ನಿ. ಬನ್ನಿ, ಇದು ನೀವಿರಕ್ಕೆ ರೂಮು. ಲೂಸ್,
ಏನಾದ್ರೂ ಬೇಜಾರಾಯ್ತಾ? ಮಿಸ್ ದಿಯಾನಾ, ನಾನು ಯಾವತ್ತೂ ಇಷ್ಟು ದೊಡ್ಡ ಮನೆಯಲ್ಲಿ ಜೀವನ ಮಾಡಿ ಗೊತ್ತೇ ಇಲ್ಲ. ನೀವು ನನಗೆ ಒಳ್ಳೆ ಅವಕಾಶ ಕೊಡ್ತಿದ್ದೀರಾ. ನಾನು ನಿನಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ನಿನಗೆ ಎಲ್ಲ ರೀತಿಲೂ ಸಹಾಯ ಮಾಡ್ತೀನಿ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಇನ್ನು ನಿದ್ದೆ ಇದೆ. ಮಾರ್ಟಿನ್ ಇನ್ನು ಮಲಗಿದಾನ ಹೇಗೆ? ಇಲ್ಲ, ಲೂಸ್ ಬಂದ್ಬಿಟ್ಟು 6 ಗಂಟೆಗೆ ಮಾಡಿಸಿದ್ರು. ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಆಮೇಲೆ ತಿಂಡಿ ತಿನ್ಸಿದ್ರು. ಅವ್ರೆಷ್ಟು ಒಳ್ಳೆಯವ್ರು ಗೊತ್ತಾ, ನನಗೂ ಕೂಡ ಕಾಫಿ ಮಾಡಿಕೊಟ್ಟಿದ್ದಾರೆ. Oh my God, she's so ಕಾಫಿ good. ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನನಗವ್ರ ಭಾಷೆ ಅಷ್ಟು ಅರ್ಥ ಆಗಲ್ಲ. ಅದೇನ್ ಹೇಳ್ದೆ ನೀನು? ತಗೋ. ಅವರು ಆಲ್ಫಾಬೆಟ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಮಾರ್ಟಿನ್ ಡಾಕ್ಟರ್ ಹತ್ರ ಹೋಗ್ಬೇಕು. ಇಲ್ಲ, ಯಾಕೆ? ನಾನು ಅದನ್ನ ಮಧ್ಯಾಹ್ನಕ್ಕೆ ಹಾಕಿಸ್ಕೊಂಡೆ. ಈ ಫ್ರೀ ಟೈಮಲ್ಲಿ ಏನ್ ಮಾಡೋದು ಇವಾಗ? ಅದು ನನಗೆ ನರ್ವಸ್ ಮಾಡುತ್ತೆ. ಮತ್ ನಮ್ಮ ಮಗುಗ್ ತೊಂದರೆ ಆಗೋದು ನನಗಿಷ್ಟ ಇರಲಿಲ್ಲ. ಅವನಿನ್ನು ಆರೆಂಜ್ ಸೈಜ್ ಅಲ್ಲಿ ಇದ್ದಾನೆ. ನೀನೇನು ಅಷ್ಟು ದೊಡ್ಡವನಲ್ವಲ್ಲ. ಆದ್ರೆ ನಿಂಬೆ ಹಣ್ಣಷ್ಟು ಅಂತ ನೀನ್ ಹೇಳಿದ್ದೆ. ಅದು ಲಾಸ್ಟ್ ಮಂತು. ತುಂಬ ಇಂಪ್ರೆಸಿವ್ ಆಗಿದೆ, ಸೀರಿಯಸ್ಲಿ. ಎಷ್ಟು ಬದಲಾವಣೆ ಆಗಿದೆ. ಅವನು ಐ ಕಾಂಟ್ಯಾಕ್ಟ್ ಕೂಡ ಮಾಡ್ತಾ ಇದ್ದಾನೆ. ಅವ್ನ ಕಾರ್ ಸ್ಕೋರ್ ಕೂಡ ತುಂಬ ಇಂಪ್ರೂವ್ ಆಗಿದೆ. 3.52 ಇಂದ 2.5 ಬಂದಿದೆ. ಡಯಟಲ್ಲಿ ಚೇಂಜ್ ಮಾಡಿದ್ದೀರಾ? ಹೊಸದಾಗಿ ಏನಾದರೂ ಕೊಡ್ತಾ ಇದ್ದೀರಾ? ನೋ ಏನು ಚೇಂಜ್ ಮಾಡಿಲ್ಲ ನಾವು. ಆದ್ರೆ ಇಲ್ಲ, ನಾನೊಂದು ಹೇಳ್ಬೇಕು. ನೀನ್ ಹೇಳು. ನಾವೊಬ್ರು ಕೆಲ್ಸದವ್ರನ್ನ ಹೈರ್ ಮಾಡಿ. ಹೌದಾ? ಅವರು ಅವನ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಅವರು ಫಿಲಿಪಿನೋಲಿದ್ದವರು. ಅವ್ರ ಮಗನೂ ಹಾಗೆ ಇದಂತೆ, ಬಟ್ ಅವ್ರು ಸ್ಪ್ಯಾನಿಷ್ ಅಲ್ಲಿ ಮಾತಾಡ್ತಿಲ್ಲ. ಅದೇನಾದ್ರೂ ಪ್ರಾಬ್ಲಮ್ ಆಗತ್ತಾ ಕಮ್ಯುನಿಕೇಶನ್? ಅಲ್ಲ, ಕಮ್ಯುನಿಕೇಶನ್ ಪ್ರಾಬ್ಲಮ್ ಬರಲ್ಲ. ರಷ್ಯನ್ ಕೂಡ ಮಾತಾಡ್ತಾಳೆ, ಇದೊಂದು ಮ್ಯಾಟರ್ ಅಲ್ಲ. ಇದು ಅವಳಿಗೆ ಬ್ರೈನಿಗೆ ಸಂಬಂಧಪಟ್ಟಿರೋ ವಿಷಯ. ಸ್ಪ್ಯಾನಿಷ್ ಮಾತಾಡಿ ಅವಳಿಗೆ ಈಗ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ. ಯಾ, ಅವಳನ್ನ ಮೀಟ್ ಮಾಡೋದು ಇಷ್ಟ. ಅವಳನ್ನ ನೆಕ್ಸ್ಟ್ ಟೈಮ್ ಕರ್ಕೊಂಡ್ಬರ್ತೀರಾ? ಎಸ್, ಖಂಡಿತವಾಗ್ಲು. ವಂಡರ್ಫುಲ್. ನಿನಗೆ ನಮ್ಮ ಜೊತೆಗೆ ಟೋಕಿಯೋಗೆ ಬರೋಕೆ ಇಷ್ಟ ಇಲ್ವಾ? ನಾನು ಸುಟ್ಕೇಸಲ್ಲಿ ಹಾಕೊಂಡು ಹೋಗ್ತೀನಿ. ಇಲ್ಲ ಮಿಸ್ಟರ್ ಥಾಮಸ್, ಮಾರ್ಟಿನ್ಗೆ ನನ್ನ ಅವಶ್ಯಕತೆ ಇದೆ. ನನಗೆ ಸ್ವಲ್ಪ ನೂಡಲ್ಸ್ನ ಪಾಸ್ ಮಾಡ್ತೀರಾ? ನನಗೆ ಮತ್ತಷ್ಟು ಪ್ಯಾನ್ ಸೆಟ್ ಬೇಕು. ಸ್ವಲ್ಪ ಹಾಕು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹಾಕೊಂಬಾ. ಥ್ಯಾಂಕ್ ಯು. ಸರಿ. ಥ್ಯಾಂಕ್ ಯು. ಇಷ್ಟೊಳ್ಳೆ ಫ್ಯಾಮಿಲಿ ಡಿನ್ನರ್ ಮಾಡ್ತೀವಿ ಅಂತ ಯಾವಾಗಾದ್ರೂ ಅನ್ಕೊಂಡಿದ್ಯಾ ನೀನು? ಹೇಳು. ಇದು ಬರೀ ಪ್ರಾರಂಭ ಮಾತ್ರ. ಎಲ್ಲ ತಗೊಂಡಿದ್ದೀರಾ ತಾನೇ ನೀವು? ಏನು? ಮರ್ತಿಲ್ಲ ತಾನೇ ಯಾವ್ದನ್ನು? ಯಾಕೆ? ಯಾಕಂದ್ರೆ ನಿಮಗ್ ಮರ್ವಿನ ಕಾಯಿಲೆ ಜಾಸ್ತಿ, ಅದಕ್ಕೆ. ಎಲ್ಲ ತಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ. ಇದು ನೋಡು. ಏನಿದು? ಇದು ನನ್ನ ಸುಟ್ಕೇಸಲ್ಲಿ ಇತ್ತು ಅಂತ ಕಾಣಿಸುತ್ತೆ. ನಾನು ಇದನ್ನ ನೋಡಿರ್ಲಿಲ್ಲ. ಅದೇಗ್ ಬಂತಿಲ್ಲಿ? ಯಾರಿಗ್ ಗೊತ್ತು ಇದೇನು ಅಂತ? ಅಸಹ್ಯ. ಗ್ರಾಸ್. ಇದನ್ನ ನೋಡಿ, ಇದು ನನ್ನ ಸುಟ್ಕೇಸಲ್ಲಿತ್ತು. ಏನು ಅಂತ ನಿಮಗೆ ಗೊತ್ತಾಗುತ್ತಾ? ಇದು ಕೋಳಿ ಕಾಲು. ಅದೇ ನೆನ್ನೆ ರಾತ್ರಿ ಊಟ ಮಾಡ್ತಿದ್ವಲ್ಲ, ಮಾರ್ಟಿನ್ಗೆ ಇಷ್ಟ ಆಗಿತ್ತು. ಮಾರ್ಟಿನ್, ಇಷ್ಟ ಆಯ್ತು ಅಂತ ಇದನ್ನ ಸೂಟ್ ಕೇಸಿಗೆ ಯಾಕೆ ಹಾಕ್ದೆ? ಇನ್ಮೇಲೆ ಹೀಗೆಲ್ಲ ಮಾಡಬಾರ್ದು. ಅಪ್ಪ ಹೊರಡ್ತಾ ಇದ್ದಾರೆ, ಹೋಗು. ಮಾರ್ಟಿನ್, ನಿನ್ನನ್ನು ಮಿಸ್ ಮಾಡ್ಕೊಳ್ತೀನಿ ತುಂಬಾ. ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತೀನಿ ಅಂತ ಗೊತ್ತಲ್ವಾ? ನಿಂದು ಮತ್ತು ಪಾಪುದು ಕೇರ್ ತಗೋ. ಲೂಸ್ ಎಲ್ಲಾನು ನೋಡ್ಕೊಳ್ತಾರೆ, ಸರಿನಾ? ಹುಷಾರಾಗಿರಿ. ಅವರು ಮಾರ್ಟಿನ್ನ, ನಿನ್ನ, ಮಗುನ ಎಲ್ಲರನ್ನೂ ನೋಡ್ಕೊಳ್ತಾರೆ. ಲೂಸ್, ನೀವು ನಮ್ಮ ಫ್ಯಾಮಿಲಿಗೆ ಸಿಕ್ಕಿದ್ದು ತುಂಬಾ ಖುಷಿಯಾಗಿದೆ ನನಗೆ. ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ಥಾಮಸ್. ನೀವು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ನೀವು ವಾಪಸ್ ಬರೋವರೆಗೂ ಡಯಾನಾ, ಮಾರ್ಟಿನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಇದು ಕಿತ್ಲೆ ಹಣ್ಣು. ನಿನ್ಗೆ ಈ ಹಣ್ಣಂದ್ರೆ ಇಷ್ಟ ಅಲ್ವಾ?
ಇದು ಪೈನಾಪಲ್. ಇದು ನಿಂಗ್ ಗೊತ್ತಲ್ವಾ? ಇದು ಬಾಳೆಹಣ್ಣು. ಏನ್ ಹೇಳ್ತಾರ ಹೇಳು? ಮಾರ್ಟಿನ್, ಈಗ ಇದ್ರಲ್ಲಿ ಆರೆಂಜ್ ಯಾವುದು? ಯಾವುದು ಕಿತ್ಲೆ ಹಣ್ಣು ಹೇಳು? ಹಾ, ಸರಿಯಾಗಿ ಹೇಳ್ದೆ. ಈಗ ನೀನ್ ಹೇಳು, ಅದು ಕಿತ್ತಳೆ ಅಂತ? ಪೈ ಕಿತ್ಲೆ ಹಣ್ಣು. ಪೈ ಆಪ್ ಕಿತ್ತಳೆ ಹಣ್ಣು. ಪೈನಾಪಲ್. ಮಾರ್ಟಿನ್, ವೆರಿ ಗುಡ್. ಈಗ ನೀನು ಈ ಹಣ್ಣು ತಿಂತೀಯಾ? Learn Filipino fast and easy. Datiles. Datiles. ಗೊತ್ತಾಯ್ತು ಕಂದ, ನಿನಗೆ ಹೊಟ್ಟೆ ಹಸಿತೆ. ನಡಿ ಏನಾದರೂ ತಿನ್ನೋಣ. ಹಲೋ, ಹೇಗಿದ್ಯಾ? ಅದ್ ಸರಿ, ಫಿಲಿಪಿನೋ ಲೆಸನ್ಸ್ ಎಲ್ಲ ಹೇಗ್ ನಡೀತಿದೆ? ಏನೋಪ್ಪ, ಚೆನ್ನಾಗಿದ್ದೀನಿ. ಏನೋ ಕಲಿತಾ ಇದ್ದೀನಿ ಫಿಲಿಪಿನೋ. ಬಹುಶಃ ಈ ವೀಕಲ್ಲಿ ಮುಗ್ದೋಗ್ಬೋದು. ಕೇಳೋದಕ್ಕೆ ಖುಷಿ ಆಗ್ತಿದೆ. ಮಾರ್ಟಿನ್ ಕೂಡ ಮಾತಾಡ್ತಿದ್ದಾನ? ಓಹೋ ಇಲ್ಲ, ನನ್ಗೊಂಥರ ಭಯ. ನಿಜವಾಗ್ಲೂ? ಹೌದು. ನೀನು ಟ್ರೈ ಮಾಡ್ಲೇಬೇಕು. ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ, ನೀನೊಂದ್ ಜೊತೆ ಮಾತಾಡ್ಬೇಕು. ನಿಜವಾಗ್ಲೂ ಅವ್ರು ಏನ್ ಹೇಳ್ಕೊಡ್ತಿದ್ದಾರೆ ಮಾರ್ಟಿನ್ಗೆ, ಅದನ್ನ ನಾನು ಕಲ್ತ್ಕೋಬೇಕು ಅಂತ ಆಸೆ ಪಡ್ತೀನಿ. ನಾನೇ ಏನ್ ಹೇಳ್ಕೊಡ್ತಿದ್ದಾಳೆ ಅಂತ ತಿಳ್ಕೊಳಕ್ಕೆ ನೀನ್ ಸ್ಪೈ ಆಗೋಕ್ ಹೊರಟಿದ್ಯಾ? ಹೌದು, ಮತ್ತೆ ಅದೇನ್ ತಪ್ಪಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಹಾಗಾದ್ರೆ ನೀನೇನ್ ಮಾಡ್ಬೇಕಂತ ಗೊತ್ತಾ? ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊ. ಯಾವುದು? ಅದು ಈ ಲಿಂಗ್ವಿಸ್ಟ್ ಅಂತ. ನಮ್ಮನೆ ಕೆಲ್ಸದವಳು ಏನ್ ಕದೀತಾಳೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇದನ್ನ ಇನ್ಸ್ಟಾಲ್ ಮಾಡಿದೆ. ಅವಳ ಫ್ರೆಂಡ್ ಕಾಲ್ ಮಾಡೋದನ್ನೇ ಕಾಯ್ತಾ ಇದ್ದೆ. ಏನ್ ಹೇಳ್ತಿದ್ಯಾ? ಸಿಗಾಕೊಂಡ್ರು? ಹೌದು, ಮತ್ತವಳ ಮನೆಯಿಂದ ಆಚೆ ಹಾಕ್ದೆ. ಮತ್ತೀಗ ನಾನು ಆನಾನ ಹೈರ್ ಮಾಡಿದ್ದೀನಿ. ಮತ್ತೆ ಅವಳು ಏನೇನೋ ಫೋನಲ್ಲಿ ಮಾತಾಡ್ತಿರ್ತಾಳೆ, ಆದ್ರೆ ಕದಿಯೋತಿಲ್ಲ. ಮತ್ತೀಗ ನಾನು ಅರ್ಧ ದುಡ್ಡು. ಲಿಂಗ್ವಿಸ್ಟ್ ಇದು ಬೇರೆ ರೀತಿನಲ್ಲೂ ಟ್ರಾನ್ಸ್ಲೇಟ್ ಮಾಡುತ್ತೆ. ಗುಡ್ ಮಾರ್ನಿಂಗ್, ಕಾಫಿ ಸಿಗತ್ತಾ? ಕಂದ, ಏನ್ ಡ್ರಾಯಿಂಗ್ ಮಾಡ್ತಿದ್ಯಾ? ಥ್ಯಾಂಕ್ ಯು. ಮಾರ್ಟಿನ್, ನೀನು ಡ್ರಾಯಿಂಗ್ ಮಾಡ್ತಿರೋದು ನಿಲ್ಲಿಸಿ ಈಗಲೇ ಎದ್ದು ಫ್ಯಾಂಟಾಗೆ ತಿಂಡಿ ಕೊಡ್ತೀಯಾ? Fanta, come here. ಲೂಸ್, ಅವ್ನ್ ಟ್ಯಾಬ್ಲೆಟ್ಸ್ ಆ್ಯಡ್ ಮಾಡಿದ್ರಾ? ಅಲ್ಲ, ನೀವು ಟ್ಯಾಬ್ಲೆಟ್ ಹಾಕಿಲ್ವಾ? ಇಲ್ಲ, ಕೆಲವು ದಿನಗಳಿಂದ ಮಾರ್ಟಿನ್ ಮಾತ್ರೆ ತಗೋತಿಲ್ಲ. ಅದು ಅವನಿಗೆ ಒಳ್ಳೇದು. ನನ್ನ ಮಗ ಡೇವಿಡ್ ಯಾವತ್ತೂ ಮಾತ್ರೆಗಳು ತಗೊಂಡಿಲ್ಲ. ಬರೀ ಫಿಲಿಪೈನ್ಸ್ನ ಹರ್ಬ್ಸ್ನ ಮಾತ್ರ ತಗೊಂಡಿದ್ದು. ಬಟ್ ಅವ್ನು ಮಾತ್ರೆ ತಗೊಳ್ಳೇಬೇಕಲ್ವಾ? ನೀವೇ ಅದನ್ನ ಹೇಗೆ ಡಿಸೈಡ್ ಮಾಡ್ತೀರಾ? ನಾನು ಅವ್ರ ಅಮ್ಮ, ನನ್ನನ್ನಾದ್ರೂ ಕೇಳ್ಬೇಕಲ್ವಾ ನೀವು? ನಾನು ಮಿಸ್ಟರ್ ಥಾಮಸ್ ಹತ್ರ ಮಾತಾಡ್ದೆ. ಅವ್ರು ಒಪ್ಕೊಂಡ್ರು. ಇದು ವರ್ಕ್ ಆಗ್ತಿದೆ. ನಾನ್ ನಿನಗೆ ಹೇಳದ್ ಮರ್ತೋದೆ, ದಯವಿಟ್ಟು ಕ್ಷಮಿಸು. ನಾನು ನಿನಗೆ ಹೇಳಲಿಲ್ಲ. ಸರಿ, ಮತ್ತೆ ನೀವು ಥಾಮಸ್ಗೆ ಹೇಳಿದ್ದೀರಾ ಅಂದ್ರೆ ಅದು ಸೆಟ್ಲ್ ಆಗಿರುತ್ತೆ ಬಿಡಿ. ಸರಿ ಡಯಾನಾ. ಮಾರ್ಟಿನ್, ಹೀಗಲ್ಲ ತಿನ್ನೋದು. ಈ ಥರ ಗಲೀಜೆಲ್ಲ ಮಾಡ್ಕೋಬಾರ್ದು. ಸರಿಯಾಗಿ ತಿನ್ಬೇಕು. ಹೀಗೆ ಸ್ಪೂನಲ್ಲಿ ತಿನ್ಬೇಕು. ಮಾರ್ಟಿನ್, ನಾನು ಹೇಳ್ಕೊಡೋದನ್ನ ಪ್ರತಿಯೊಂದು ಗಮನ ಇಟ್ಟು ಕಲ್ತ್ಕೊ. ಅದನ್ನ ನೆನ್ಪಲ್ಲಿಟ್ಕೊ. ಅದನ್ನ ಮರಿಬಾರ್ದು. ಹಾಗೆ ಪ್ರತಿದಿನ ಎಲ್ಲನೂ ಅಭ್ಯಾಸ ಮಾಡಬೇಕು. ಸರಿ ಅಮ್ಮ ಲೂಸ್. ನಾನು ನಿನಗೆ ಹೇಳ್ಕೊಡೋಕೆ ಪ್ರಯತ್ನ ಪಡ್ತೀನಿ. ಸರಿ ಅಮ್ಮ ಲೂಸ್.
ಯಾವುದನ್ನು ಮರಿಬಾರ್ದು, ಅರ್ಥ ಆಗ್ತಿದ್ಯಾ? ಸರಿ ಅಮ್ಮ ಲೂಸ್. ಅವರು ನಿನ್ನ ತುಂಬಾ ಪ್ರೀತಿ ಮಾಡ್ತಾರೆ, ನೀನು ಕೂಡ ಹಾಗೆ ಇರಬೇಕು, ಗೊತ್ತಾಗ್ತಿದ್ಯಾ? ಸರಿ ಅಮ್ಮ ಲೂಸ್. ಈಗ ಮನೆಗೆ ಪುಟ್ಟು ಪಾಪು ಬರುತ್ತೆ, ಆ ಮಗು ಕಡೆ ತುಂಬಾ ಗಮನ ಕೊಡ್ಬೇಕು. ಸರಿ ಅಮ್ಮ ಲೂಸ್. ಹಾಗಾಗಿ ನೀನು ಕೂಡ ಗಲಾಟೆ ಮಾಡ್ದೆ ಅಪ್ಪ ಅಮ್ಮಂಗೆ ಸಹಾಯ ಮಾಡಬೇಕು. ಸರಿ ಅಮ್ಮ ಲೂಸ್. ನನಗಾಯ್ತು. ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಯಾ. ಇದನ್ನ ಫ್ರಿಡ್ಜ್ ಮೇಲೆ ಹಾಕಣ್ವಾ ನಾವು? ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡು, ಚೆನ್ನಾಗಿದೆ ಅಲ್ವಾ? ನೋಡೀಗ ಇಲ್ಲೂ ಇದೆ, ಇಲ್ಲೂ ಇದೆ. ಥ್ಯಾಂಕ್ ಯು ಲೂಸ್. ಆಗ್ಲಿ ಮ್ಯಾಡಮ್. ಎಲ್ಲಿಟ್ಟೆ 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 ಎಲ್ಲಿಟ್ಟೆ? ಸಿಕ್ಕಿತು ಸಿಕ್ತು. ಒಂದಾಯ್ತು. ಇತ್ತು ಇತ್ತು ಇತ್ತು. ಪ್ಲೀಸ್ 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 ಪ್ಲೀಸ್. ಏನಾಯ್ತು? ಥಾಮಸ್ ಥಾಮಸ್. ಚಿನ್ನ ಏನೂ ಆಗಿಲ್ಲ ತಾನೆ? ಯಾಕೆ ಗಾಬರಿ ಆಗಿದ್ಯಾ? ಯಾರಿದ್ದಾರೆ ನಿನ್ ಜೊತೆ? ಯಾರೂ ಇಲ್ಲ. ಲೇಟ್ ಆಗಿತ್ತು, ನಿದ್ದೆ ಬರ್ತಾ ಇತ್ತು, ಟಿವಿ ಹಾಗೆ ಆನಲ್ಲಿಟ್ಟು ಮಲಗಿಬಿಟ್ಟಿದ್ದೆ ನಾನು. ಸಾರಿ ಸಾರಿ ಈ ಟೈಮಲ್ಲಿ ನಿಂಗೆ ಕಾಲ್ ಮಾಡಿದ್ದಕ್ಕೆ, ಬಟ್ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಾನು ನಿನ್ಗೇನೋ ಹೇಳಬೇಕು. ಲೂಸ್ ಮಾರ್ಟಿನ ಬ್ರೈನ್ ವಾಶ್ ಮಾಡ್ತಿದ್ದಾಳೆ. ಏನು? ನಾವನ್ನ ಪ್ರೀತಿಸಲ್ಲ ಅಂತ ಹೇಳ್ಕೊಡ್ತಿದ್ದಾಳೆ. ನಾವು ಬರೀ ಆ ಮಗುನ ಇಷ್ಟಪಡ್ತೀವಿ ಅಂತ ತೆಗ್ದಾಕ್ಬೇಕಲ್ಲ. ಚಿನ್ನ ಒಂದ್ ನಿಮಿಷ ತಾಳು ಮಾತಾಡ್ತೀನಿ. ನಿನಗಿದೆಲ್ಲ ಹೇಗೆ ಗೊತ್ತಾಯ್ತು? ಹಾ, ಅವಳು ಅವನ ಜೊತೆಗೆ ಸ್ಪ್ಯಾನಿಷಲ್ಲಿ ಮಾತಾಡ್ತಾ ಇದ್ಲು ಹೇಗೆ? ನೋ, ನಾನೊಂದು ಆ್ಯಪ್ ಯೂಸ್ ಮಾಡ್ದೆ. ಒಂದು ಅಪ್ಲಿಕೇಶನ್ ಎಲ್ಲ ಬದಲಾಯಿಸ್ಬಿಡುತ್ತೆ ನೋಡು. ಥಾಮಸ್ ಸೀರಿಯಸ್ ಇದು, ಅರ್ಥ ಮಾಡ್ಕೋ. ಅವ್ನು ನಮ್ಮನ್ನ ಹೇಟ್ ಮಾಡ್ತಿದ್ದಾನೆ, ಅವಳು ಹೇಳ್ಕೊಡ್ತಿದ್ದಾಳೆ. ನಿನಗೆ ತಮಾಷೆ ಅನ್ನಿಸ್ತಿದ್ಯಾ? ಚಿನ್ನ ರಿಲ್ಯಾಕ್ಸ್. ನೀನು ಕೋಪದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ, ಹಾಗಕ್ಕೆ ನಗ್ತಾ ಇದ್ದೆ ನಾನು. ನೀನು ಮಾರ್ಟಿನ ಕಾಪಾಡ್ಕೊಳ್ತಾ ಇದೀಯಾ ಆ ವಯಸ್ಸಾದ ಫಿಲಿಪಿನೋ ಲೇಡಿಯಿಂದ. ಬಟ್ ಅವ್ರು ಮಾತಾಡಿದ ಕಾನ್ವರ್ಸೇಷನ್ ರ್ಯಾಂಡಮ್ ಆಗಿ ಮಾತಾಡ್ದಾಗಿರ್ಲಿಲ್ಲ. ಚಿನ್ನ ಡಿಫೆನ್ಸ್ ಕಂಪ್ನಿ ಜೊತೆಗೆ ನಮ್ದೊಂದು ಕಾಂಟ್ರಾಕ್ಟ್ ಇದೆ. ಸಾಕಷ್ಟು ದುಡ್ಡು ಖರ್ಚು ಮಾಡಿ ಅವರು ಒಂದು ಟ್ರಾನ್ಸ್ಲೇಷನ್ ಡಿವೈಸ್ ಕಂಡು ಹಿಡಿದಿದ್ದಾರೆ. ಅದು ಎಲ್ಲಾ ಭಾಷೆನೂ ಟ್ರಾನ್ಸ್ಲೇಟ್ ಮಾಡುತ್ತೆ. ಎಲ್ಲಾ ಭಾಷೆಗಳನ್ನು ಅದು ಒಂದು ಭಾಷೆಗೆ ಅನುವಾದ ಮಾಡುತ್ತೆ. ಮತ್ತೆ ಪ್ರತಿ ಸೆಂಟೆನ್ಸ್ ಅಲ್ಲೂ ಒಂದೆರಡು ತಪ್ಪುಗಳು ಮಾತ್ರ ಇರುತ್ತೆ ಅದರಲ್ಲಿ. ನಿನ್ನ ಆ $500 ಫೋನು ಮತ್ತೆ $1 ಆಪ್ ಅದನ್ನ ಮಾಡುತ್ತೆ ಅಂತೀಯಾ? ನೋ ನೋ ನೋ, $5. ಕ್ಷಮ್ಸು, ನಿನ್ನ $500 ಫೋನು ಮತ್ತೆ $5 ಆಪ್ ಅದನ್ನೆಲ್ಲ ಮಾಡುತ್ತೆ ಅಂತೀಯಾ? ಆ ಫಿಲಿಪಿನೋ ಹೆಂಗ್ಸು ಮಾತಾಡೋ ಭಾಷೆನ ನಾನು ನಿನಗೆ ಟ್ರಾನ್ಸ್ಲೇಟ್ ಮಾಡ್ಕೊಡ್ತೀನಿ. ಮತ್ತೆ ಸಿವಿಯರ್ ಆಟಿಸಮ್ ಹುಡುಗನ್ನ ಅವರು ಸ್ವಲ್ಪ ದೂರದಲ್ಲಿ ನಿನ್ನಿಂದ ಮಾತಾಡಿಸ್ತಾ ಇರ್ತಾರೆ. ಪ್ರಾಬಬ್ಲಿ ಇಲ್ಲ. ಹೌದು, ಇಲ್ಲ. ಅವ್ರು ಆ ರೀತಿ ಮಾತಾಡುವಾಗ ನೀನು ಒಬ್ಬಂಟಿ ಅಂತ ಅನಿಸ್ತಾ ಇರ್ಬೋದು. ಮತ್ತೆ ಹಾಗಾದಾಗ ಯಾರನ್ನಾದ್ರೂ ಬೈಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ನೀನು ಹಾಗೆ ಹೇಳ್ತಾ ಇದೀಯಾ. ಲೂಸ್ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ನಂಗೆ ಗೊತ್ತು. ನನಗಿಂತ ಹೆಚ್ಚಿನ ಸಮಯನ ಅವ್ರು ನಿಮ್ ಜೊತೆ ಕಳೀತಾ ಇದ್ದಾರೆ ಅಷ್ಟೇನೆ. ಅವನ ಪ್ರಕಾರ ಅವರು ಒಬ್ಬ ಫ್ರೆಂಡ್ ಮಾತ್ರ ಅವನಿಗೆ. ಏನೇನೋ ಹೇಳ್ಬೇಡ. ಇನ್ಫ್ಯಾಕ್ಟ್ ನಾವು ಖುಷಿಯಾಗಿರ್ಬೇಕು. ಮಾರ್ಟಿನ್ಗೆ ಒಬ್ಬ ಫ್ರೆಂಡ್ ಸಿಕ್ಕರೆ ನೀನು ಖುಷಿ ಪಡ್ಬೇಕಲ್ವಾ? ನೋ, ಇಲ್ಲ, ಆ ರೀತಿ ಯೋಚಿಸೋದು ಸರಿಯಲ್ಲ. ಚಿನ್ನ, ಲೂಸ್ ನಮ್ಮ ಫ್ಯಾಮಿಲಿಗೆ ಬಂದಿದ್ದು ನಿಜಕ್ಕೂ ಒಳ್ಳೇದೇ ಆಗಿದೆ. ನನಗೇನಾಗ್ತಿದೆ? ಚಿನ್ನ, ಚಿಂತೆ ಮಾಡಬೇಡ. ನೀನ್ ಸರಿ ಹೇಳ್ತಿದ್ಯಾ? ಸರಿ. ಸಾರಿ ನಿನ್ನ ಇಷ್ಟು ಬೇಗ ಎಬ್ಸಿದ್ದಕ್ಕೆ. ನೀನ್ ಎಷ್ಟು ಸರಿ ಬೇಕಿದ್ರು ನನ್ನನ್ನು ಎಬ್ಬಿಸಬಹುದು. ಹೋಗ್ರೆಸ್ಟ್ ತಗೋ, ಸರಿನಾ? ಐ ಲವ್ ಯು. ಐ ಲವ್ ಯು ಟು ಸೋ ಮಚ್. ಬಾಯ್. ಯಾರದು? ಅದು ನನ್ನ ಹೆಂಡತಿ. ನೀನಿನ್ನು ಮಲಗಿಲ್ವಾ? ಯು ನಾಟ್ ಎ ಲಿಟಲ್ ಗರ್ಲ್. ಮ್ಯಾಡಮ್ ದಿಯಾನಾ, ಒಳಗ್ ಬನ್ನಿ. ಮ್ಯಾಡಮ್ ದಿಯಾನಾ, ನಾನು ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀನಿ. ಏನು? ನಾನ್ ಮುಂಚೆನೆ ಹೇಳಿದ್ದೆ ಅಲ್ವಾ, ಈಗ ಮಾರ್ಟಿನ್ ಮಲ್ಗಿದಾನೆ, ಹಾಗಾಗಿ ನನ್ನ ಮಗನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ.
ನಿಮ್ ಮಗ ಎಲ್ಲಿದ್ದಾನಾ? ಹೌದು, ನಾನು 2 hours ಅಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಮಾರ್ಟಿನ್ ಏನಾದ್ರೂ ಬೇಗ ಇದ್ರೆ ನನಗೆ ಕಾಲ್ ಮಾಡಿ. ನಾನು ಆದ ತಕ್ಷಣನೇ ಹೊರಟು ಬರ್ತೀನಿ. ಹುಷಾರಾಗಿ ಹೋಗಿ ಬನ್ನಿ. ಹಾ, ಥ್ಯಾಂಕ್ ಯು. ಬಾ, ಒಳಗೆ ಬಾ. ಆ ಥರ ಏನೂ ಇಲ್ಲ, ಖಂಡಿತ ಆ ಥರ ಲೂಸ್? ಏನಿಲ್ಲ. ಇವನೇ ನನ್ನ ಮಗ ಡೇವಿಡ್. ಡಯಾನಾ, ಡೇವಿಡ್ ಸ್ಯಾಂಚೆಸ್. ಡಿಯಾನಾ ಕ್ಯಾಸ್ಟಲೋ. ನಿಮ್ಮನ್ನ ಮೀಟ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ಡಯಾನಾ ಅವರೇ. ನನ್ನ ತಾಯಿನ ನೋಡ್ಕೋತಿರೋದಕ್ಕೆ ಧನ್ಯವಾದಗಳು. ನಿಮ್ಮಮ್ಮಂಗೆ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕಪ್ಪ. ಥ್ಯಾಂಕ್ ಯು. ಹೇಯ್, ಹೇಗಿದೆ ನನ್ನ ಬಾಯ್? ಚೆನ್ನಾಗಿದ್ಯಾ ತಾನೇ? ಅಲ್ಲಿ ಹೋಗೋಣ. ಕಳೆದ ವಾರ ಅವರಿಬ್ರು ಪಾರ್ಕಲ್ಲಿ ಸಾಕರ್ ಆಟ ಆಡಿದ್ರು. ಮಾರ್ಟಿನ್ ಅವ್ರ ಥರ ಇರೋರನ್ನ ಭೇಟಿಯಾದ್ರೆ ಅವನಿಗೂ ಸ್ವಲ್ಪ ಅರ್ಥ ಆಗುತ್ತೆ. ಯೂನಿಗ್ ಹಾಗಾಗಿತ್ತು ಅಂದ್ರಲ್ಲ? ಹೌದು, ಆದ್ರೆ ಈಗ ಹಾಗಿಲ್ಲ. ಓ, ಹಾಗಾ? ಓ, ಸಮಾಧಾನ ಮಾಡ್ಕೋ. ಏನಾಯ್ತು? ಅದು ಫ್ಯಾಂಟಾ ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ ಅವನು? ಅವನು ಆಮೇಲೆ ಮನೆಗೆ ಬರ್ಬೋದು. ಅವನಿಗೆ ಮನೆ ದಾರಿನೇ ಗೊತ್ತಿಲ್ಲ. ಅದ್ ಹೇಗೆ? ಕಂದ, ಅಮ್ಮ ನಿನಗೆ ಫ್ಯಾಂಟಾ ಹುಡ್ಕೊಡ್ತಾರೆ. ಅಳ್ಬೇಡ, ನಾನೀಗ್ಲೇ ಹೋಗ್ತೀನಿ. ಫ್ಯಾಂಟಾ. 5 ಬೀದಿಗೆ ಫ್ಲೈಯರ್ಸ್ ಹಾಕಿದ್ದೀನಿ. ಅವ್ನು ಬೇಗ ಸಿಗ್ತಾನೆ ಅನ್ಸುತ್ತೆ. ಥ್ಯಾಂಕ್ ಯು. ಹೆಲೋ ಪ್ಯಾಬ್ಲೋ, ನಾನು ಡಯಾನಾ ಕ್ಯಾಸ್ಟಿಲೋ. ಹಲೋ ಕ್ಯಾಸ್ಟಿಲೋ, ಹೇಗಿದ್ದೀರಾ? ಹುಷಾರಾಗಿಲ್ಲ. ನಮ್ಮ ನಾಯಿ ಕಳ್ದೋಗಿದೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನಿಮ್ಮ ನೈಬರ್ಸ್ ಜೊತೆ ಮಾತಾಡಿದ್ರಾ ನೀವು? ನಾನು ಫ್ಲೈಯರ್ಸು ಹಾಕಿ ಬಂದಿದ್ದೀನಿ ಎಲ್ಲ ಕಡೆ. ನೀವು ಅದನ್ನೆಲ್ಲ ತೆಗಿಬೇಕಾಗುತ್ತೆ. ಅದೆಲ್ಲ ನಮ್ಮ ಕಮ್ಯುನಿಟಿ ರೂಲ್ಸ್ಗೆ ಎಗ್ನೆಸ್ಟ್ ಆಗಿದೆ. ಎಲ್ಲರೂ ಹಾಕ್ತಾ ಇದ್ದಾರಲ್ಲ. ಎವ್ರಿ ವೀಕ್ ಒಂದು ನಾಯಿ ಕಳೆದೋಗುತ್ತೆ. ಅದೆಲ್ಲ ನಮ್ಮ ಪ್ರಾಬ್ಲಮ್ ಅಲ್ಲ, ಓಕೆನಾ? ಅದನ್ನೆಲ್ಲ ಹುಡುಕ್ತಾ ಕೂರೋಕ್ಕಾಗಲ್ಲ ನಾವು. ಅದೆಲ್ಲ ನನಗೆ ಗೊತ್ತಿಲ್ಲ. ಅದು ನಿಮ್ ಪ್ರಾಬ್ಲಮ್ಮು. ಯಾರು ಕದೀತಾ ಇದಾರೆ ನಾಯಿನ ನೀವು ಹೇಳ್ಬೇಕು. ಲೂಸ್, ಹೆಲ್ಪ್! ಹೇಗಿದ್ದೀನಿ ಡಾಕ್ಟರ್? ಮಗು ಹೇಗಿದೆ? ಎಲ್ಲ ಕರೆಕ್ಟ್ ಆಗಿದೆ. ಮಗು ಆರೋಗ್ಯ ತುಂಬಾನೇ ಚೆನ್ನಾಗಿದೆ. ಅಲ್ಟ್ರಾಸೌಂಡಲ್ಲಿ ಏನೂ ತೋರಿಸ್ತಾ ಇಲ್ಲ. ಇಂಟರ್ನಲ್ ಬ್ಲೀಡಿಂಗ್ ಇರಬೇಕಷ್ಟೇ. ಎಲ್ಲಾನು ಚೆನ್ನಾಗೇ ಇದೆ. ಮಾರ್ನಿಂಗಲ್ಲಿ ನಿಮ್ಮ ಸಿಕ್ನೆಸ್ ಹೇಗಿದೆ? ಓ ಡಾಕ್ಟರ್, ವಾಮಿಟ್ 1 ಇಲ್ಲ 2 ಸತಿ ಮಾಡ್ತೀನಿ, ಬಟ್ ಯಾವಾಗಲೂ ಸುಸ್ತಾಗ್ತಾ ಇರುತ್ತೆ.
ಹಾಗಾದ್ರೆ ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ನಿನಗೆ ಥ್ರಾಟ್ ಇನ್ಫೆಕ್ಷನ್ ಆಗಿರ್ಬೋದು ಅನ್ಕೋತೀನಿ, ಯಾಕಂದ್ರೆ ಗಂಟ್ಲಿಂದ ವಾಮಿಟ್ ಮಾಡ್ದಲ್ಲ ಬ್ಲಡ್ನ. ನಾವೀಗ ಇನ್ನೊಂದೆರಡು ಬ್ಲಡ್ ಟೆಸ್ಟ್ನ ಮಾಡೋಣ. ಓಕೆ ಓಕೆ, ಮಗು ಅಂತೂ ಚೆನ್ನಾಗೇನೇ ಇದೆ. ಓಕೆ, ನೀನು ಖಂಡಿತವಾಗ್ಲೂ ಬೆಡ್ ರೆಸ್ಟ್ನ ಮಾಡಲೇಬೇಕಾಗುತ್ತೆ, ಆಯ್ತಾ? ಅರ್ಥ ಆಯ್ತಾ? 3 ದಿನದವರೆಗೂ. ನಿನಗೀಗ 28 ವೀಕ್ಸ್ ಆಗಿದೆ. ಯಾವುದೇ ರೀಸನ್ ಇಟ್ಕೊಂಡು ಮಿಸ್ಟೇಕ್ ಮಾಡಬೇಡ, ಆಯ್ತಾ? ಎದ್ದೇಳೀಗ. ನೀನೀಗ ಸದ್ಯಕ್ಕೆ ಬೆಡ್ ರೆಸ್ಟ್ ಅಲ್ಲಿ ಇದೆಯಾ? ಹಾ, ಇವಾಗ ಸ್ವಲ್ಪ ಪರವಾಗಿಲ್ಲ. ಆದ್ರೆ 100% ಬೆಡ್ ರೆಸ್ಟ್ ಅಲ್ಲಿ ಇದ್ದೀನಿ, ಚಿಕನ್ ಸೂಪ್ ಕುಡಿದ್ಮೇಲಂತೂ. ಬನ್ನಿ ಒಳಗೆ. ಓ, ನನ್ ಡಿನ್ನರ್ ಬಂದಿದೆ. ಸರಿ, ನಾನು ಅವ್ರಿಗೂ ಹಲೋ ಹೇಳ್ತೀನಿ. ಹಲೋ ಲೂಸ್, ಹೇಗಿದ್ದೀರಾ? ಹಲೋ ಥೋಮಸ್, ನಾನು ಚೆನ್ನಾಗಿದ್ದೀನಿ. ನಿಮಗೆ ಟೀ ತರ್ತೀನಿ. ಥ್ಯಾಂಕ್ ಯು ಲೂಸ್. ಚಿನ್ನ, ಅವಳಿಗೆ ಬೇಜಾರಾಗಿದೆಯಾ? ನನ್ಗೇನ್ ಗೊತ್ತು, ಅವಳು 1 ವೀಕಿಂದ ಹೀಗೆ ಆಡ್ತಾ ಇದ್ದಾಳೆ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹೌದಾ? ಸ್ಟ್ರೇಂಜ್ ಅಲ್ಲ? ತುಂಬಾ ವಿಚಿತ್ರ. ಸರಿ. ನಿನ್ ಸೂಪ್ ಹೇಗಿದೆ? ಸಕ್ಕದಾಗಿದೆ. ಅದೇನೋ ಅವ್ರ ಫ್ಯಾಮಿಲಿ ರೆಸಿಪಿ ಅಂತೆ, ಅವರು ಅತ್ತೆ ಮಾವ ಹೇಳ್ಕೊಟ್ಟಿದ್ದು. ಅದು ಹುಷಾರು, ಕಳೆದ ಬಾರಿ ನಾನು ಅವಳ ಕೈ ಅಡಿಗೆ ಊಟ ಮಾಡಿದಾಗ ನಿಜಕ್ಕೂನು ಫಿಲಿಪಿನೋ ಡಯೇರಿಯಾ ಬಂದ್ಬಿಟ್ಟಿತ್ತು, ನಿಜವಾಗ್ಲೂ. ಸರಿ, ಒಂದ್ ನಿಮಿಷ. ಸರಿ ಚಿನ್ನ, ನಾನು ಹೊರಡ್ಬೇಕು. ಸ್ಯಾಟರ್ಡೆ ಸಿಗ್ತೀನಿ. ಬಾಯ್. ಐ ಲವ್ ಯು. ನಾನು ಲೂಸ್, ಏನಾಯ್ತು? ಇಲ್ಲ, ಅದು ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ಏನಾಯ್ತು? ನೋಡಿ, ನಾನು ನಿಮಗೆ ಋಣಿಯಾಗಿದ್ದೀನಿ. ಇದುವರೆಗೂ ನೀವು ನನಗೇನೇನು ಮಾಡಿದ್ದೀರೋ ಅದೆಲ್ಲದಕ್ಕೂ ಋಣಿಯಾಗಿದ್ದೀನಿ. ಆದರೆ ನಾನೀಗ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀನಿ. ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಾನೇನಾದರೂ ಮಾಡಿದ್ನಾ? ನನ್ನಿಂದ ಏನಾದ್ರು ಆಯ್ತಾ? ಇಲ್ಲ ಮೇಡಮ್, ಯಾವಾಗಲೂ ಒಳ್ಳೆ ರೀತಿಲೇ ನಡ್ಕೊಂಡಿದ್ದೀರಾ. ಆದರೆ ನೋಡು, ನಿಂಗೇನಾದರೂ ಆಗಿದ್ರೆ ಅದನ್ನು ನನ್ನ ಹತ್ರ ಹೇಳ್ಕೊ, ಆವಾಗಲೇ ಗೊತ್ತಾಗೋದಲ್ವಾ? ನಾನು ಸಹಾಯ ಮಾಡ್ತೀನಿ, ಐ ಪ್ರಾಮಿಸ್. ಏನಾಯ್ತು ಹೇಳು? ಸರಿ, ಹೋದ ವಾರ ನಾನು ಮಿಸ್ಟರ್ ಥಾಮಸ್ ಅವ್ರ ಕಾರ್ನ ಕ್ಲೀನ್ ಮಾಡ್ತಾ ಇದ್ದೆ. ಹಾಂ, ಆಗ ನನಗೇನು ಸಿಕ್ತು. ಇದು ನಿಮ್ಮದು ಅಂತ ನಾನು ತಿಳ್ಕೊಂಡೆ. ನಾನು ಮಾರ್ಟಿನ್ನ ಕೇಳಿದೆ, ನೀವು ಹಾಕೊಂಡಿರೋದನ್ನೇನಾದರೂ ಅವ್ನು ನೋಡಿದಾನ ಅಂತ. ಅವನು ಇಲ್ಲ ಅಂತ ಹೇಳ್ದ. ಮೇಡಮ್, ನೀವು ಹೇಳಿ, ಮಾರ್ಟಿನ್ ತಪ್ಪು ತಿಳ್ಕೊಂಡಿದ್ದಾನೆ ಅಂತ. ಹಾಗಾದರೂ ನಾನು ಮಿಸ್ಟರ್ ಥಾಮಸ್ ಒಳ್ಳೆಯವರು ಅಂತ ತಿಳ್ಕೊತೀನಿ. ನಾನು ಹೇಗೆ ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ನೀವಾದರೂ ಹೇಳಿ, ಈ ವಾಲೆ ನಿಮ್ಮದೇ ಅಂತ? ಅಫ್ಕೋರ್ಸ್ ಅದು ನಂದೇ ಇಯರಿಂಗ್ ಲೂಸ್. ಇನ್ನೊಂದನ್ನು ಸ್ವಲ್ಪ ದಿನದ ಹಿಂದೆ ಕಳ್ಕೊಂಡಿದ್ದೆ ನಾನು. ಅದಕ್ಕೆ ಇನ್ನೊಂದನ್ನು ಬಿಸಾಕ್ಬಿಟ್ಟೆ. ಒಂದನ್ನು ಇಟ್ಕೊಂಡು ಏನು ಯೂಸ್ ಅಲ್ವಾ? ಸೊ ದಯವಿಟ್ಟು ಕ್ಷಮಿಸಿ ಮೇಡಮ್. ನಂಗೆ ಗೊತ್ತು ಮಿಸ್ಟರ್ ಥಾಮಸ್ ಒಳ್ಳೆ ಮನುಷ್ಯ ಅಂತ. ಆದರೆ ಕ್ಷಮಿಸಿ ನನ್ನ. ಅವನು ಶಾರ್ಟ್ ಸೆಂಟೆನ್ಸ್ನ ಮಾತಾಡ್ತಾ ಇದ್ದಾನೆ. ಸೆನ್ಸ್ ಆಫ್ ಹ್ಯೂಮರ್ ಬಂದಿದೆ ಅವನಿಗೆ. ಇದು ನಿಜವಾಗ್ಲೂ ಅದ್ಭುತ. ಕ್ಯೂರ್ ಆಗ್ತಾ ಇದ್ದಾನೆ. ಸರಿ, ಈಗೆಲ್ಲ ಸರಿ ಇದೆ ತಾನೇ? ವೆಲ್, ಅವನ್ನ ಇನ್ನೊಂದು ಸ್ವಲ್ಪ ದಿನ ಅಬ್ಸರ್ವೇಷನ್ ಮಾಡಬೇಕು. ಅವನು ಇನ್ನೊಂದು ಸ್ವಲ್ಪ ತಿಂಗಳು. ಆಟಿಸಮ್ ಕಾಣ್ತಾ ಇಲ್ಲ ಅವನಲ್ಲಿ. ಗ್ರೇಟ್ ಜಾಬ್ ಬಾಯ್ಸ್. ಲೂಸ್ಗೆ ಧನ್ಯವಾದ ಹೇಳಬೇಕು. ಇದೆಲ್ಲ ಆಗಿದ್ದು ಅವಳಿಂದಾನೆ. ನಿಜವಾಗ್ಲೂ ಅವ್ರ ಮಗನ್ ಥರ ನೋಡ್ಕೊಂಡು ಕ್ಯೂರ್ ಮಾಡಿದ್ದಾರೆ ಅವರು. ಹೌದು, ಖಂಡಿತ ಅವಳು ಮಾಡ್ತಾಳೆ. ನಾನು ಅವಳ ಹತ್ರ ಮಾತಾಡಬೇಕು. ಎಕ್ಸ್ಕ್ಯೂಸ್ ಮೀ. ಹಲೋ. ಏನಾಯ್ತು? ನೀನ್ ದೊಡ್ಡ ಮೋಸ್ಕಾರ ಬಿಡು. ಯಾಕೆ ಡಯಾನಾ? ಇನ್ನು ಎದ್ದಿದೀಯಾ? ನಾನು ನನ್ನ ಫ್ರೆಂಡ್ ಜೊತೆ ಡ್ರಿಂಕಿಗೆ ಹೋಗ್ತಾ ಇದ್ದೀನಿ.
ಹೋಗ್ಲಾ ಅಥವಾ ಇಲ್ಲೇ ಇರ್ಬೇಕಾ ನಾನು? ಹಂಗಂದ್ರೇನು? ನನ್ನ ಕಡೆ ತಿರುಗು, ಹೋಗ್ಲಾ ಬೇಡವಾ ಅಂತ ಹೇಳು. ಅದು ನಿನ್ನಿಷ್ಟ. ನಿನ್ಗೇನ್ ಬೇಕೋ ಅದನ್ನೇ ಮಾಡ್ತಾ ಇದೀಯ ಅಂದ್ಮೇಲೆ ಮಾಡಿ ಹೋಗು. ಸನ್ ಆಫ್ ಅ ಬಿಚ್. ಎಷ್ಟು ಕೆಟ್ಟದಾಗಿ ಮಾತಾಡ್ತಿದೀಯಲ್ವಾ ನೀನು? ನಿನ್ ಪ್ರಾಬ್ಲಮ್ ಏನು ಡಯಾನಾ? ನಿನ್ ಪ್ರಾಬ್ಲಮ್ ಏನು? ನೀನೇ ನನ್ನ ಪ್ರಾಬ್ಲಮ್. ಹೊರಟೋಗಿಲ್ಲಿಂದ. ನಂಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಜಸ್ಟ್ ಲೀವ್. ನನ್ನ ಹೆಂಡತಿ ಒಬ್ಳು ಕೆಟ್ಟವಳು, ಮನೇಲಿ ಒಬ್ಳೆ ಬಿದ್ದು ಸಾಯ್ತಾ ಇರ್ತಾಳೆ ಮಗನ ಜೊತೆ. ನಿನಗೇನಾಗ್ಬೇಕಾಗಿದೆ ಅಲ್ವಾ? ಅವಳು ಎಲ್ಗಾದ್ರೂ ಅನ್ಭೋಗ್ಸ್ಲಿ, ಏನಾದ್ರೂ ಮಾಡ್ಕೊಳ್ಳಿ. ಕೆಟ್ಟವ್ ನೀನು. ನಾನೆಂತ ಹುಚ್ಚಿ ನಿನ್ ಫೋನ್ GPS ನ ಟ್ರ್ಯಾಕ್ ಮಾಡ್ತಿದ್ದೀನಿ. ನೋ, ಓ ಮೈ ಗಾಡ್. ಡಯಾನಾ, ಇಷ್ಟೊತ್ತಲ್ಲಿ ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನೀನ್ ಹೇಗ್ ಮಾಡ್ಬೋದಿದ್ ನನ್ಗೆ? ಏನ್ ಮಾಡ್ದೆ? ನೀನ್ ನನ್ನ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ. ನೀನೇನ್ ಮಾತಾಡ್ತಿದ್ಯಾ? ಏನ್ ಮಾತಾಡ್ತಾ ಇದ್ಯಾ? ನಿನ್ಗೇನು ಗೊತ್ತೇ ಇಲ್ವಾ? ಏನ್ ಗೊತ್ತಿಲ್ವಾ ನಿನ್ಗೆ? ಸುಮ್ನೆ ನಾಟಕ ಆಡ್ತಾ ಇದ್ಯಾ? ನೀನ್ ಏನ್ ಮಾಡ್ತಿದ್ಯಾ? ಯಾಕೆ ಹೀಗ್ ಆಡ್ತಾ ಇದ್ಯಾ? ನೀನೀಗ ಪ್ರೆಗ್ನೆಂಟ್, ಮರಿಬೇಡ. ಎಷ್ಟ್ ದಿನದಿಂದ ನಡೆಸ್ತಿದ್ಯಾ ಇದನ್ನೆಲ್ಲ? ಏನು? ನಾನ್ ಪ್ರೆಗ್ನೆಂಟ್ ಆಗೋದಕ್ಕೂ ಮುಂಚೆನಾ ನಾನ್ ಪ್ರೆಗ್ನೆಂಟ್ ಆದ್ಮೇಲ? ನನ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನಿಜ ಹೇಳು, ನನಗ್ ಗೊತ್ತಾಗ್ಬೇಕು ಇವಾಗ. ಸ್ವಲ್ಪ ಸಮಾಧಾನ ಮಾಡ್ಕೋತ್ಯಾ? ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀಯಾ? ನಂಗೆ ತುಂಬಾ ಬೇಜಾರಾಗ್ತಿದೆ. ಏನ್ ಮಾಡ್ಲಿ ನಾನು? ಸೋ ಸಾರಿ. ಸೋ ಸಾರಿ ದಟ್ ಐ ಜಸ್ಟ್ ಅದು ನನ್ ಕೋಪ ಅನ್ಸುತ್ತೆ ಪ್ರೆಗ್ನೆನ್ಸಿ. ಆಡ್ಬೇಡ, ಪರವಾಗಿಲ್ಲ. ನಾನ್ ನಿನ್ನ ಕ್ಷಮಿಸ್ದೆ. ನೀನೊಳ್ಳೆ ಚಿಕ್ಕ ಹುಡುಗಿ ತರ ಜಗಳ ಮಾಡ್ದೆ. ನನ್ಗೇನ್ ಅಷ್ಟೇ ಏಟ್ ಆಗ್ಲಿಲ್ಲ. ಹೇಳು ಮತ್ತೆ. ಈ ಇಯರಿಂಗ್ಸ್ ಎಲ್ಲಿ ತಗೊಂಡೆ ನೀನು? ಅದು ಡೆಲೂನಲ್ಲಿ, ಹಿಪ್ಸ್ಟರ್ ಸ್ಟೋರ್ನಲ್ಲಿ. ಒಂದ್ ತಗೊಂಡ್ರೆ ಒಂದ್ ಫ್ರೀ ಇತ್ತು. ನಂಗೆ ಮೋಸ ಮಾಡ್ತಿದ್ಯಾ ನೀನು? ಥಾಮಸ್ ನಿನ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾನೆ. ಅವನ್ ಅದನ್ನೇ ಹೇಳ್ತಿದ್ದ, ನೀನ್ ತುಂಬಾ ವಿಚಿತ್ರವಾಗಿ ನಡ್ಕೋತಿದ್ಯಾ ಅಂತ. ಹಂಗೆ ಹೇಳದ್ನ ಅವನು? ಓ, ನನ್ನ ಹತ್ರ ನಂದೇ ರೀಸನ್ಸ್ ಇದೆ, ಅದಕ್ಕೆ ನಾನು ಹುಚ್ಚಿ ಥರ ಆಡ್ತಿದ್ದೆ. ಡಯಾನಾ, ಏನು? ಎಲ್ಲಿಗೆ ಹೋಗಿದ್ದೆ? ಕಾಟಾಲೀನಾ ಹತ್ರ ಹೋಗಿದ್ದೆ. ನಿನ್ನೇನೋ ಕೇಳ್ಬೇಕು ನಾನು. ಕೇಳು. ಏನು? ನಂಗೆ ಮೋಸ ಮಾಡ್ತಿದ್ಯಾ ನೀನು? ನಿನಗ್ಯಾಕೆ ಹಾಗನ್ನಿಸ್ತು? ಲೂಸ್ಗೆ ಇದು ನಿನ್ನ ಕಾರಲ್ಲಿ ಸಿಕ್ಕಿತ್ತು. ಹೇಳು ಮತ್ತೆ, ಈ ಓಲೆ ಯಾರ್ದು ಅಂತ? ನನಗೆ ಗೊತ್ತಿಲ್ಲ, ನಿಜಕ್ಕೂ. ಸುಳ್ಳು ಹೇಳ್ಬೇಡ. ಸರಿ ಡಯಾನಾ, ಯಾವ ಕಾರಣಕ್ಕೆ ನಾನು ನಿನಗೆ ಮೋಸ ಮಾಡ್ತಾ ಇರಬಹುದು? ನಾನು ಯಾವಾಗಲೂ ಜಪಾನ್ನಲ್ಲೇ ತಾನೇ ಇರ್ತಾ ಇರೋದು. ಕಳೆದ ಕೆಲವು ವಾರಗಳಿಂದ ದಿನದ 24 ಗಂಟೆನೂ ನಿಮ್ ಜೊತೆಗೆ ತಾನೇ ಇರ್ತಾ ಇರೋದು. ಮತ್ತೆ ಯಾರ ಓಲೆ ಇದು? ನನಗದು ಗೊತ್ತಿಲ್ಲ. ಅದೆಲ್ಲಿಂದ ಬೇಕಿದ್ರೂ ಬಂದಿರಬಹುದು. ಯಾರಾದ್ರೂ ಹೆಣ್ಮಗಳು ತಂದು ಹಾಕಿರಬಹುದು ಅದನ್ನ, ಅಲ್ವಾ? ನಮ್ ಕಾರ್ ಕ್ಲೀನ್ ಮಾಡ್ತಾಳಲ್ಲ, ಅವಳ್ದಿರಬಹುದು ಅದು. ಅಥವಾ ಕಾರ್ ಮೆಕ್ಯಾನಿಕ್ದು ಇರಬಹುದು. ಅಥವಾ ಕಾರಲ್ಲೇ ಇದ್ದಿರಬಹುದು ನಾವು ತಗೊಳಕ್ಕೂ ಮುಂಚೆನೆ. ಅಥವಾ ಲೂಸ್ ಹಾಕ್ಬಿಟ್ಟು ನಮ್ಮಿಬ್ರು ಮಧ್ಯ ಹೀಗಾಗ್ಲಿ ಅಂತ ಮಾಡಿರಬಹುದು. ನಾನು ಹೇಳ್ತಿರೋದು ನಿಜ. ಚಿನ್ನ, ನಾನು ನಿನಗೆ ಮೋಸ ಮಾಡ್ತೀನಿ ಅಂತ ಯೋಚಿಸೋ ಬದಲು ನೀನು ಹಾಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ನಾನು ಆ ರೀತಿ ವ್ಯಕ್ತಿ ಅಲ್ಲ ಅಂತ ಗೊತ್ತು ತಾನೆ. ಸ್ವಲ್ಪ ಯೋಚಿಸು, ನಾನು ಯಾಕೆ ಹಾಗೆ ಮಾಡ್ತೀನಿ ನಿನಗೆ? ಯೋಚನೆ ಮಾಡು ದಯವಿಟ್ಟು, ನಿನಗೆ ಎಲ್ಲ ಅರ್ಥ ಆಗುತ್ತೆ.
ತಗೊಳ್ಳಿ ತಿನ್ನಿ. ನಿಮ್ ಮಗುಗ್ ಬೇಕು. ಥ್ಯಾಂಕ್ ಯು. ನನಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇದೆ. ನಾನು ಸ್ಟೋರ್ ಹತ್ರ ಹೋಗ್ತಾ ಇದ್ದೀನಿ. ಏನಾದರೂ ಬೇಕಾ? ಹಾಂ, ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಹಾಯ್. ನನ್ನ ಹತ್ರ ಒಂದು ಕ್ವೆಶ್ಚನ್ ಇದೆ, ನಾನು ನಿಮ್ಮನ್ನ ಕೇಳಬೇಕಿತ್ತು. ನಿಮ್ಮ ಅಂಗಡಿಲಿ ಈ ಓಲೆನ ಇನ್ನೂ ಮಾರ್ತಾ ಇದ್ದೀರಾ? ಹೌದು. ಹೌದಾ? ಎಲ್ಲಿ ನೋಡಿ, ಇಲ್ಲಿದೆ. ಸೇಮ್, ತುಂಬ ಚೆನ್ನಾಗಿದೆ. ಇನ್ನೊಂದು ಪ್ರಶ್ನೆ ಇದೆ, ನಿಮ್ಮನ್ನ ಕೇಳಬೇಕಿತ್ತು. ಈ ಫೋಟೋಲಿರೋರ್ನ ನೀವೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲೇನಾದ್ರು ತೊಗೊಂಡಿದ್ದಾರಾ ಅವ್ರು ಯಾವತ್ತಾದ್ರೂ? ಇಲ್ಲೇನಾದ್ರೂ ಶಾಪಿಂಗ್ ಮಾಡಿದಾರಾ? ಓಲೆ ಅದು ಇದು ನೋಡಿದ್ ನೆನ್ಪಿದೆ. ಸೀನ್? ಹಾ, ನೋಡಿದ್ದೀನಿ. ಹಾ, ಈ ಏಷಿಯನ್ ಲೇಡಿ ಚೈನೀಸ್ ಮಾತಾಡೋದು ಒಂದ್ ಸ್ವಲ್ಪ ವಿಚಿತ್ರ ಅನ್ಸ್ತು. ಹಾ, ಆದ್ರೆ ನಾನು ಅವ್ರನ್ನ ನೋಡಿ. ಓಕೆ, ಓಕೆ, ಅಷ್ಟೇ. ನನಗೆ ಇನ್ಫಾರ್ಮೇಶನ್ ಬೇಕಿತ್ತು ಸ್ವಲ್ಪ. ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಥ್ಯಾಂಕ್ ಯು. ಬಾಯ್. ಬೇಡ 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 ಡಯಾನಾ, ಅದನ್ನ ಮಾಡಬೇಡ. ಡಯಾನಾ ಪ್ಲೀಸ್, ಅದನ್ನ ಮಾಡಬೇಡಿ. ನಮ್ಮಮ್ಮ ನನ್ನನ್ನು ಕೊಂದೇ ಬಿಡ್ತಾರೆ. ನೀವು ಈ ಬ್ಯಾಗ್ಗಳನ್ನೆಲ್ಲ ಹೊತ್ಕೊಂಡು ಹೋಗೋದನ್ನ ಅವ್ರು ನೋಡ್ಬಿಟ್ರೆ ಆಮೇಲೆ. ಓಕೆ, ಥ್ಯಾಂಕ್ ಯು. ಲೂಸ್, ನಿಮ್ಮಗ ಯಾಕೆ ಗ್ರಾಸ್ ಕಟ್ ಮಾಡ್ತಿದ್ದಾನೆ? ಗ್ರಾಸ್ ಕಟ್ ಮಾಡೋ ಹುಡುಗ ಎಲ್ಲೋದ ಅವನು? ಡಿಗೋ. ಹೌದು, ಡಿಯೇಗೋ. ಅವ್ನ್ ಪೆರುಗ್ ವಾಪಸ್ ಹೋದ. ಇನ್ ಮುಂದೆ ಆ ಕೆಲ್ಸನೆಲ್ಲ ಡೇವಿಡ್ ನೋಡ್ಕೋತಾನೆ. ಇದನ್ನೆಲ್ಲ ನೀನೊಬ್ಳೆ ಡಿಸೈಡ್ ಮಾಡೋದಲ್ಲ, ನನ್ನ ಹತ್ರ ಮಾತಾಡ್ಬೇಕು ಫಸ್ಟ್. ನಾನಿದ್ದೀನಲ್ಲ. ಇವತ್ ಬೆಳಗ್ಗೆನೆ ಥಾಮಸ್ ಅವ್ರ ಹತ್ರ ಮಾತಾಡ್ದೆ. ಅವ್ರು ಅದಕ್ಕೆ ಹೂ ಅಂತ ಒಪ್ಕೊಂಡ್ರು. ಓಕೆ, ಥಾಮಸ್ಗೆ ಕೇರಿಲ್ಲ ಅಂದ್ರೆ ನಾನು ಯಾಕೆ ಮಾಡಬೇಕು? ಏನ್ ಡ್ರಾ ಮಾಡ್ತಿದ್ಯಾ ಕಂದ? ಯಾಕಿದನ್ನೆಲ್ಲ ಡ್ರಾ ಮಾಡಕ್ ಬಿಡ್ತಾ ಇದೀಯ ನೀನು? ಅವನಿನ್ನೂ ಮಗು. ಇದೊಂದು ಆರ್ಟ್ ಮೇಡಮ್. ಆರ್ಟ್ ಇದು? ಆರ್ಟಾ ಇದು? ಅವನ ಭಾವನೆಗಳನ್ನ ಇದ್ರ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ. ಮಾರ್ಟಿನ್ ಫಾಂಟಾನ ತುಂಬಾ ಮಿಸ್ ಮಾಡ್ಕೋತಿದ್ದಾನೆ. ಇದನ್ನ ಆರ್ಟ್ ಅಂತ ಯಾರು ಅನ್ನಲ್ಲ. ಇದು ಒಬ್ಬ ಸೀರಿಯಲ್ ಕಿಲ್ಲರ್ ಮಾಡೋಂತ ಡ್ರಾಯಿಂಗು. ಇವ್ನ್ ಯಾಕೆ ಇದನ್ ಮಾಡ್ತಿದ್ದಾನೆ? ನೀನ್ ಯಾಕೆ ಇದನ್ ಮಾಡ್ತಿದ್ಯಾ ಕಂದ? ವೈ ಯು ಡೂಯಿಂಗ್ ದಿಸ್? ಇದನ್ ಮಾಡ್ಬಾರ್ದು ನೀನು. ನಾನಿದೇ ಮಾಡ್ತೀನಿ, ನಾನು ಇದನ್ನೇ ಮಾಡೋದು. ಇಂಥ ಡ್ರಾಯಿಂಗ್ಸ್ ಅವ್ನು ನಿನ್ ಮುಂದೆ ಮಾಡ್ಬಾರ್ದು. ನಿನ್ ಕೆಲಸ ಎಷ್ಟಿದೆ ಅಷ್ಟ್ ಮಾತ್ರ ನೋಡ್ಕೊ. ನೀನ್ ಅವನಿಗೆ ಒಳ್ಳೆ ಬುದ್ಧಿ ಮಾತ್ರ ಹೇಳ್ಕೊಡ್ಬೇಕಷ್ಟೇ. ಆಯ್ತು ಮೇಡಮ್. ಏನಾಯ್ತು ಮೇಡಮ್ಗೆ ಇವತ್ತು? ಯಾರಿಗ್ ಗೊತ್ತು, ಈಗ ಅವ್ರು ಪ್ರೆಗ್ನೆಂಟ್ ಬೇರೆ ಇದ್ದಾರಲ್ವಾ, ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇರತ್ತೆ. ನೀನೇನು ವರಿ ಮಾಡ್ಕೋಬೇಡ, ತಗೋ. ಮಾರ್ಟಿನ್, ನೀನೇನು ಬೇಜಾರ್ ಮಾಡ್ಕೋಬೇಡ. ನಿನ್ಗೇನ್ ಇಷ್ಟ ಆಗುತ್ತೋ ಅದನ್ನ ಮಾಡು. ಸರಿ ಮಮ್ಮ, ಲೂಸ್, ಐ ವಿಲ್ ಡೂ. ಏನಾಯ್ತು?
ಇವ್ರನ್ನ ಇಲ್ಲಿಂದ ಕಳಿಸ್ಬೇಕು. ನೀನ್ ಇಲ್ಲಿಂದ ಹೋಗ್ಬೇಡ ಪ್ಲೀಸ್, ಅವ್ರನ್ನ ಇಲ್ಲಿಂದ ಕಳಿಸ್ಬಿಡು. ಯಾಕೆ ಏನಾಯ್ತು? ನನ್ ಕಿವಿನ ಬ್ಲಾಕ್ ಮಾಡಿದ್ರು ಇಷ್ಟ ದಿನ. ನಿಜವಾಗ್ಲೂ ಹೌದಾ? ನಾನ್ ಬಾತ್ರೂಮಲ್ಲಿ ಇದ್ದಾಗ ಇವತ್ತು ಟ್ವೀಸರ್ಸ್ ಇಂದ ನನ್ ಕಿವಿಯಿಂದ ಒಂದ್ ದೊಡ್ಡ ಬ್ಲ್ಯಾಕ್ ಹುಳನ ತೆಗ್ದೆ ನಾನಿವತ್ತು. ಥಾಮಸ್ ಅದನ್ನ ನೋಡ್ದೆ. ಹೊಳನ? ಹೌದು ಹೌದು, ಅವ್ರು ನನಗೇನೋ ಮಾಡ್ತಾ ಇದ್ದಾರೆ ನಿಜವಾಗ್ಲು. ಅವ್ರು ನನ್ನ ರೂಮಿಗೆ ಬಂದಿದ್ದಾರೆ. ರಾತ್ರಿ ನನ್ ಕಿವಿ ಒಳಗ ಆ ಹುಳನ ಹಾಕಿದ್ದಾರೆ. ಒಂದ್ ನಿಮಿಷ, ಅದಕ್ಕೆ ನೀನ್ ಅವ್ರನ್ನ ಸಾಯಿಸ್ಬೇಕು ಅಂತಿದೀಯಾ? ಹೌದು. ಅವ್ರು ಹಾಗೆ ಮಾಡಿರ್ತಾರೆ ಅಂತ ನೀನ್ ಹೇಳ್ತೀಯಾ? ಕಮಾನ್ ಡಯಾನಾ. ಥಾಮಸ್, ಇದು ಸರಿಯಲ್ಲ ಡಯಾನಾ. ಓಕೆ, ಬಟ್ ಅದ ಅಷ್ಟೇ ಅಲ್ಲ. ನಾನು ಆ ಇಯರಿಂಗ್ ಶಾಪ್ನ ಹುಡ್ಕೊಂಡು ಹೋಗಿದ್ದೆ. ಸರಿ. ಅಲ್ಲಿರೋ ಆ ಹುಡುಗಿ ಏನ್ ಹೇಳಿದ್ಲು ಗೊತ್ತಾ? ಏನು? ಆ ಶಾಪ್ಗೆ ಲೂಸ್ ಮತ್ತೆ ಮಾರ್ಟಿನ್ ಬಂದಿದ್ರು ಅಂತ. ಸರಿ. ಅರೆ, ಅವ್ರು ಶಾಪ್ಗೆ ಹೋಗಿದ್ರಂತೆ. ಅವರು ಆ ಓಲೆಗಳನ್ನ ತಗೊಂಡ್ರಂತ? ಇಲ್ಲ, ಅವ್ರು ತಗೊಂಡಿಲ್ಲ. ಬಟ್ ಡೇವಿಡ್ ತಗೊಂಡ್ ಬಂದಿರ್ಬೋದಲ್ಲ ಆಮೇಲೆ ನಮ್ಮನ್ನ ಸಿಗಾಕ್ಸೋದಕ್ಕೆ. ಅಥವಾ ಅವರು ಬಾತ್ರೂಮ್ ಹುಡುಕ್ತಿದ್ರೋ ಏನೋ, ಯಾರಿಗ್ ಗೊತ್ತು. ಬಟ್ ಥಾಮಸ್, ನೀನ್ ಕೇಳಿಸ್ಕೊ. ಸರಿ. ಇಲ್ಲಿ ನೋಡು, ಮಾರ್ಟಿನ್ ಏನ್ ಡ್ರಾ ಮಾಡ್ತಾ ಇದ್ದಾನೆ ಅಂತ ಲೂಸ್ ಹೇಳಿದ್ ಕೇಳ್ಕೊಂಡು ನೋಡಿಲಿ. ವಾವ್ ವಾವ್. ಏನ್ ವಾವ್? ಅವನಿಗೆ ನಿಜಕ್ಕೂ ತುಂಬಾ ಟ್ಯಾಲೆಂಟ್ ಇದೆ. ಸ್ವಲ್ಪ ವಿಚಿತ್ರವಾಗೇನೋ ಇದೆ, ಆದ್ರೆ ಅದು ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಒಂದೊಳ್ಳೆ ಡ್ರಾಯಿಂಗ್ ಇದು. ಚೆನ್ನಾಗಿದ್ಯಾ? ನೋಡು. ಹುಚ್ಚಿಡ್ತಿದ್ದ ನಿಂಗೆ? ಇಲ್ಲಿ ನೋಡು, ಇದು ನಮ್ ನಾಯಿ ಫ್ಯಾಂಟಾ. ಸರಿ. ಇದನ್ ಯಾರೋ ಕೆಟ್ಟೋರು ಕಟ್ ಮಾಡಿ ಕ್ಯಾಂಡಲ್ ಹಚ್ಚಿ ಬ್ಲಡ್ ಎಲ್ಲ ಇದ್ ಮಾಡಿ ಇದನ್ ಯಾರೋ ಒಬ್ಬ ಸೀರಿಯಲ್ ಕಿಲ್ಲರ್ ಡ್ರಾ ಮಾಡೋದು. ಒಂದ್ ನಿಮಿಷ ಚಿನ್ನ. ನಾನು ಮಾರ್ಟಿನ್ ಅಷ್ಟಿದ್ದಾಗ ನಾನು ರಕ್ತ ಮತ್ತೆ ಈ ತರದನ್ನೆಲ್ಲ ಬಿಡಿಸ್ತಾ ಇದ್ದೆ. ನೀನ್ ಅದನ್ನ ಅರ್ಥ ಮಾಡ್ಕೋ. ಸುಮ್ನೆ ಈ ರೀತಿ ಚಿಂತೆ ಮಾಡ್ಬೇಡ. ಅವನಿಗೆ ಹುಷಾರಿಲ್ಲ ಅಂತ ಅವ್ರು ಹೇಳಿದಾರೆ ತಾನೆ. ಅದು ಆಟಿಸಮ್ ನ ಪ್ರಭಾವ. ಆದ್ರೆಲ್ಲ ಸರಿ ಹೋಗುತ್ತೆ. ಸರಿ, ನಾನು ಲೂಸ್ ಜೊತೆ ಮಾತಾಡ್ತೀನಿ. ಅವನನ್ನ ಬೇರೆ ಏನಾದ್ರೂ ಬಿಡಿಸೋ ಹಾಗೆ ಮಾಡಿದ್ರಾಯ್ತು ಅಷ್ಟೇ. ಸರಿ. ಹನಿ, ಏನು? ಇಲ್ಲಿ ಕೇಳಿಸ್ಕೊ. ಅವಳು ಅವನ್ಗೆ ಬ್ರೈನ್ ವಾಶ್ ಮಾಡ್ತಿದ್ದಾಳೆ, ಏನೇನೋ ಹೇಳ್ಕೊಡ್ತಿದ್ದಾಳೆ ಕಣೋ. ಬಿಡು, ಸಾಕು. ಥಾಮಸ್, ಮರಿ ಅದನ್ನ ಬಿಟ್ಟು ಹಾಕು. ಅವತ್ತು ಕೆಳಗಡೆ ಬೆಟ್ಲಲ್ಲಿ ನಾನು ಆಪ್ ನ ಯೂಸ್ ಮಾಡ್ತಾ ಇದ್ದೆ. ಆ ಸ್ಟೂಪಿಡ್ ಆಪ್ ಬಗ್ಗೆ ಮತ್ತೆ ಹೇಳ್ಬೇಡ ಚಿನ್ನ. ನಿನಗೇನ್ ಹುಚ್ಚಿಡ್ದಿದ್ಯಾ? ಇದು ನೀನ್ ಯೋಚನೆ ಮಾಡ್ತಿರೋ ಹಾಗಲ್ಲ ಡಯಾನಾ, ಅರ್ಥ ಮಾಡ್ಕೋ. ಥಾಮಸ್, ನಾನ್ ನಿನಗ್ ನಿಜವಾಗ್ಲೂ ಮೋಸ ನಾನು ಮಾಡ್ತಾ ನೋಡ್ದೆ. ಇಲ್ಲ. ಮತ್ತೆ ಲೂಸ್ ನಮ್ ಮಗನ್ನ ಹಾಳು ಮಾಡ್ತಾ ಇಲ್ಲ. ಅರ್ಥ ಅವರೆಲ್ಲ ಮಾಡ್ಕೋ ಥಾಮಸ್, ಕೆಲಸ ಮಾಡ್ತಾ please. ಇರೋದು. ಅವ್ರಿಗೆ ನಾವು ಸಂಬಳ ಕೊಡ್ತಾ ಇರೋದೇ ನಮ್ಮ ಹುಷಾರಿಲ್ಲದ ಮಗುನ ಅವ್ರು ನೋಡ್ಕೊಳ್ಳಿ ಅಂತ. ಇಲ್ಲ ಅರ್ಥ ಥಾಮಸ್, ಮಾಡ್ಕೋ. ನಿಜವಾಗ್ಲೂ. ಸುಮ್ನಿರು, ಏನು ಹೇಳ್ಬೇಡ ನೀನು. ಏನೇನೋ ಹೇಳ್ಬಿಟ್ಟು ನನ್ ತಲೆ ಕೆಡಿಸ್ಬೇಡ ನೀನು. No, ಮತ್ತೆ ಇದರಿಂದ no, ನಿನ್ Thomas, ಹೆಲ್ತ್ ಹಾಳಾಗುತ್ತೆ. ಚಿನ್ನ, ನೀನೀಗ ನಿನ್ ಹೊಟ್ಟೆಲಿರುವಂತಹ ಮಗು ಬಗ್ಗೆ ಗಮನ ಹರಿಸ್ಬೇಕು. ಆ Thomas, ಮಗು ನಾನು ಹುಟ್ಟೋವರ್ಗುನು ಅರ್ಥ ನೀನ್ ಮಾಡ್ಕೊಳ್ಳು. ಯೋಚಿಸಬಾರ್ದು ಅಷ್ಟೇ. ಅರ್ಥ ಮಾಡ್ಕೋ. ನಾನು ಹೇಳೋದು ಅರ್ಥ ಮಾಡ್ಕೋ. ಏನ್ ಬೇಕಾದ್ರೂ ಮಾಡು, ನಾನು ಹೋಗ್ತೀನಿ ಅಷ್ಟೇ. ಸುಮ್ನಿರೋ. ಹೋಗ್ತೀನಿ. ಅಪ್ಪಂಗ್ ಬಾಯ್ ಹೇಳು ಮಾರ್ಟಿನ್. ಬಾಯ್ ಬಾಯ್ ಪಪ್ಪ. ಮುಂದಿನ ಸರಿ ನಾವು ಒಳ್ಳೆ ಮಜಾ ಮಾಡೋಣ, ಸರಿನಾ ಮಾರ್ಟಿನ್? ಏನು, ನಾನು ಅದನ್ನ ಓದ್ತಾ ಇದ್ದೆ ಗೊತ್ತಾ ನಿಂಗೆ? ಸರಿ, ಕಾರು ಇಲ್ಲಿದೆ ಅನ್ಸುತ್ತೆ. ಸರಿ, ಓಕೆ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಸರ್. ಖಂಡಿತ ಸರಿ, sir. ಹೋಗಿ ಬರ್ತೀನಿ ನಾನು. ಥ್ಯಾಂಕ್ ಯು ಲೂಸ್, ತುಂಬಾ ಥ್ಯಾಂಕ್ಸ್. ಹುಷಾರಾಗಿ ನೋಡ್ಕೊಳ್ಳಿ. ಹುಷಾರು. ನೀವು ಕೂಡ ಹುಷಾರಾಗಿ ನೋಡ್ಕೊಳ್ಳಿ ಎಲ್ರನ್ನು. ಬರ್ತೀನಿ. ಬೇಡ ಬೇಡ ಬೇಡ, ನಾನು ಬರ್ತೀನಿ. ಓಕೆ, Thank you. ಬರ್ತೀನಿ. ಹಾ ಸರಿ, ಬರ್ತೀನಿ ನಾನು. ಏ, ತುಂಬಾ ಏನು ಭಾರ ತೊಂದರೆ ಇದೆ ಇಲ್ಲ. ಅದು. ತುಂಬಾ ಭಾರ ಇದೆ ನನಗೆ. ಇಲ್ಲ ಇಲ್ಲ ಇಲ್ಲ, ಏನು ತೊಂದರೆ. ನನಗೆ ಕೊಡಿ, ನಾನು ತಗೊಳ್ತೀನಿ. ಸರಿ, ನಾ ಬರ್ತೀನಿ. ಬಾಯ್. ಥ್ಯಾಂಕ್ ಯು. ಹಾಯ್. ಏನು ಅನ್ಕೋಬೇಡಿ. ಈ ರಾತ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗೆ ಅನಿಸ್ತಾ ಇದೆ ತುಂಬಾನೇ ಬಿಸಿ ಇದೆ ಇಲ್ಲಿ ಅಂತ. ಹ?
ನಾನಿನ್ನೊಂದು ಕೇಳ್ಬೋದಾ? ಖಂಡಿತ. ನೀನ್ ನಿಜವಾಗ್ಲೂ ಆಸ್ಟಿಕ್ ಆಗಿದ್ಯಾ ಮಾರ್ಟಿನ್ ಥರ? ಅಥವಾ ನಿಮ್ಮಮ್ಮ ಸುಮ್ಮನೆ ಹೇಳಿದ್ರ ಕೆಲ್ಸಕ್ಕೋಸ್ಕರ? ಈಗಲೂ ಕೂಡ ನಿನ್ನ ಮಗ ನಿನ್ನ ಮನೇನ ಹಾಳು ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತಾ? ಅವನೀಗಲೂ ನಿನ್ನನ್ನು ಹೊಡೆಯೋದು, ಅವನು ನಿನ್ನ ಲೈಫ್ನ ಹಾಳು ಮಾಡ್ತಾ ಇದ್ದಾನೆ ಅನ್ಸುತ್ತಾ? ಅಥವಾ ಅವನು ನಾರ್ಮಲ್ ಹ್ಯೂಮನ್ ಥರ ಕಮ್ಯುನಿಕೇಟ್ ಮಾಡಲ್ಲ ಅಂತ ನಿನಗೆ ಅನ್ಸುತ್ತಾ? ಏನನ್ಸುತ್ತೆ? ಹೌದು, ಆದರೆ ಅದು ಫಿಲಿಪಿನೋಲಿ. ಹೌದು ಡಿಯಾನೋ, ಇನ್ನು ಫಿಲಿಪಿನೋನಲ್ಲಿ ನಾರ್ಮಲ್ ಜನಗಳು ಫಿಲಿಪಿನೇ ಮಾತಾಡೋದು. ಅವಳಿಗೆ ಗೊತ್ತು ಏನು ಕೆಲಸ ಆಗುತ್ತೆ ಅಂತ. ಅವ್ರು ನನಗೆ ಹೆಲ್ಪ್ ಮಾಡೋಕ್ಕೂ ಮುಂಚೆ ನಾನು ತುಂಬ ಚಿಕ್ಕ ಹುಡುಗ ಆಗಿದ್ದೆ. ನಾನು ನನ್ನಲ್ಲೇ ತುಂಬ ಭಯಭೀತನಾಗಿದ್ದೆ. ನಿಮ್ಮಮ್ಮ ಸ್ಪ್ಯಾನಿಷು ಮಾತಾಡ್ತಾರಲ್ವಾ? ಅವ್ರು ಹಾಗೆ ಅವನಿಗೂ ಸ್ಪ್ಯಾನಿಷಲ್ಲೇ ಹೇಳ್ಕೊಡ್ಬೋದಿತ್ತು ತಾನೇ? ಸರಿ, ಓಪನ್ ಯುವರ್ ಐಸ್ ಡಯಾನಾ. ಈ ಥರ ಸಿಂಗಲ್ ಆಗಿರೋದ್ರಿಂದ ನಿನಗೇನಾದ್ರೂ ಉಪಯೋಗ ಇದೆಯಾ ಈ ಥರ ಮನೇಲಿ? ಮಾರ್ಟಿನ್ ದಿನೇ ದಿನೇ ಇಂಪ್ರೂವ್ ಆಗ್ತಾ ಇದ್ದಾನೆ, ಗೊತ್ತಾ ನಿನಗೆ? ಮತ್ತು ನಿನಗೀಗ ಯಾವುದೇ ರೀತಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ, ಗೊತ್ತಾ ನಿನಗೆ? ಬಟ್ಟೆ ಒಗೆಯೋದಕ್ಕೆ, ಅಡುಗೆ ಮಾಡೋದಕ್ಕೆ, ಏನು ಮಾಡೋದಕ್ಕೂ ಆಗ್ತಾ ಇಲ್ಲ ನಿನ್ನ ಕೈಯಲ್ಲಿ. ನಿನ್ನ ಸುತ್ತಮುತ್ತಲು ಪೀಸ್ ಮತ್ತು ಕ್ವೈಟ್ ಆಗಿದೆ. ನೀನು ನನ್ನ ತಾಯಿ ಲೂಸ್ಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಕೂಡ ಇವತ್ತು ನೀನು ಈ ಥರ ಇದೆಯಾ ಅಂದರೆ ಅವಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅವಳನ್ನು ಮರಿಬಾರ್ದು. ಪ್ರತಿ ಕ್ಷಣನೂ ನೀನು ಅವಳನ್ನೇ ನೆನೆಸ್ಕೊಂಡು ಅವಳನ್ನು, ನಿನ್ನ ಮಗುನ ಅವ್ರು ನೋಡ್ಕೊತಿರೋ ರೀತಿನ ನೋಡಿದ್ರೆ ನೀನು ಅವರನ್ನು ಯಾವತ್ತೂ ಮರಿಬಾರ್ದು, ಯಾವತ್ತೂ ಮರಿಬಾರ್ದು. ನೀನು ಮಾರ್ಟಿನ್ಗೆ ಯಾವತ್ತೂ ಒಳ್ಳೆಯದೇ ಮಾಡಿಲ್ಲ, ಯಾಕಂದರೆ ನೀನು ಸೆಲ್ಫಿಶ್. ನೀನು ಯಾವತ್ತೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ. ಮಾರ್ಟಿನ್ ಥರ ಮಗು ಇರೋದು ನಿನಗೆ ತುಂಬಾ ಕೋಪ ಬರಿಸ್ತಾ ಇದೆ ಅಲ್ವಾ? ನೀನು ಒಂದು ತಾಯಿನೇ ಅಲ್ಲ, ನೀನೊಂಥರ ಕಲೆಕ್ಟರ್ ಇದ್ದಂಗೆ. ನಿನ್ನ ಮಕ್ಳಿಗೆ ತಾಯಿ ಆಗೋಕ್ಕೆ ಲಾಯಕೇ ಇಲ್ಲ, ಯೂಸೇ ಇಲ್ಲ ನೀನು. ಗೊತ್ತಾಯ್ತಾನೆ ನಿನಗೆ? ಮಾರ್ಟಿನ್, ನನ್ನ ರೂಮಿಗೆ ಬಂದು ನನ್ನ ಕೂದಲು ಕಟ್ ಮಾಡ್ದ್ಯಾ ನೀನು? ನೋ. ಸಿಸರ್ ಎಲ್ಲಿದೆ ಹೇಳು? ಎಲ್ಲಿ ಬಚ್ಚಿಟ್ಟಿದ್ಯಾ ಅದನ್ನ? ಇದ್ರಲ್ಲಿ ನನ್ನ ಕೂದಲು ಕಟ್ ಮಾಡ್ದ್ಯಾ? ರಾತ್ರಿ ನನ್ನ ಕೂದಲು ಕಟ್ ಮಾಡ್ದ್ಯಾ? ಏನಾದ್ರೂ ತೊಂದರೆ ಆಯ್ತಾ ಮೇಡಮ್? ಇಲ್ಲಿ ನೋಡು, ನನ್ನ ಕೂದಲು ಕಟ್ ಮಾಡಿದಾರೆ ಯಾರು? ಇಲ್ಲಿ ನೋಡು. ಇಲ್ಲ, ಹಾಗೇನು ಕಾಣಿಸ್ತಿಲ್ಲ. ಆ ಕತ್ರಿಯಿಂದ ಬರೀ ಪೇಪರ್ ಮಾತ್ರ ಕಟ್ ಮಾಡಕ್ ಸಾಧ್ಯ. ಅವನ್ನ ಕೇಳು, ನನ್ನ ಕೂದಲು ಯಾಕೆ ಕಟ್ ಮಾಡ್ದ ನಿನ್ನೆ ರಾತ್ರಿ ಅಂತ. ಮಾರ್ಟಿನ್, ನೆನ್ನೆ ರಾತ್ರಿ ಅಮ್ಮನ್ ಕೂದಲು ಕಟ್ ಮಾಡ್ದ್ಯಾ? ನೋ ಮಮ್ಮ. ಅವಳು ನಿಮ್ಮಮ್ಮ ಅಲ್ಲ, ನಾನ್ ನಿಮ್ಮಮ್ಮ. ಅವಳು ಬರೀ ಕೆಲ್ಸವಳು, ನಿನ್ನ ನೋಡ್ಕೊಳಕ್ಕೆ ಅಂತ ನಾನು ದುಡ್ಡು ಕೊಡ್ತಾ ಇದ್ದೀನಿ ಅವಳಿಗೆ. ಅವಳು ನಿನ್ನ ಪ್ರೀತಿಸಲ್ಲ, ನಾನ್ ನಿನ್ನ ಪ್ರೀತಿ ಮಾಡ್ತೀನಿ. ತಪ್ಪು ಮಾರ್ಟಿನ್, ತಪ್ಪು ನೀನ್ ಮಾಡ್ತಾ ಇರೋದು. ನಿನ್ ತಮ್ಮನ್ ಹರ್ಟ್ ಮಾಡ್ತಿದ್ಯಾ ನೀನು, ನಿನ್ನನ್ನು ಹರ್ಟ್ ಮಾಡ್ಕೊಂಡು. ತಪ್ಪಲ್ವಾ ಇದು? ಕೆಟ್ಟವನಾಗಿದ್ಯಾ ನೀನು. ಏನಕ್ಕೋಸ್ಕರ ನಿನಗ್ ದುಡ್ಡು ಕೊಡ್ತಾ ಇರೋದು? ಅವ್ನ್ ನೆನ್ನೆ ರಾತ್ರಿ ನನ್ ರೂಮಿಗೆ ಬಂದು ನನ್ ಕೂದಲ ಕಟ್ ಮಾಡಿದಾನೆ, ಗೊತ್ತಾಯ್ತಾ ನಿನ್ಗೆ? ಇನ್ಮೇಲೆ ಅವ್ನ್ ರೂಮ್ ನ ಲಾಕ್ ಮಾಡು, ಮತ್ತೆ ನನ್ ರೂಮ್ದು ಬಾಗ್ಲು ಹಾಕು. ಪ್ಲೀಸ್ ಮೇಡಮ್, ದಯವಿಟ್ಟು ಅವನನ್ನ ಕೂಡ ಹಾಕ್ಬೇಡಿ. ಮಾರ್ಟಿನ್ ಇನ್ ಮುಂದೆ ನನ್ ರೂಮಲ್ಲೇ ಮಲ್ಕೋಬಹುದು. ನೋ, ನಿನ್ ರಿಲೇಶನ್ಶಿಪ್ ನನ್ ಮಗನ್ ಜೊತೆ ಈಗಾಗ್ಲೇ ಕೆಟ್ಟದಾಗಿದೆ. ನಂಬಕ್ ಆಗಲ್ಲ ನಿನಗ್ ನಾನ್ ಹೇಳಿದ ಕೆಲಸ ಮಾಡ್ಕೊಂಡಿಲ್ಲಿರಕ್ ಆಗಲ್ಲ ಅಂದ್ರೆ ನಿನ್ ಸಾಮಾನ್ ಎತ್ಕೊಂಡ್ ನೀನ್ ಹೊಡ್ತಾ ಇರ್ಬೋದು. ಈ ಕ್ಷಣನೇ ನಿನ್ ದುಡ್ಡನ್ನ ಬಿಸಾಕ್ತೀನಿ, ಹೊಡ್ತಾ ಇರಲಿಂದ. ಕೇಳಿಸ್ತಾ?
ಕಂದ ಪ್ಲೀಸ್ ಏನಾದರೂ ಊಟ ಮಾಡಪ್ಪ. ಇಷ್ಟೊಂದು ಕಷ್ಟ ಕೊಡಬೇಡ ಅಮ್ಮಂಗೆ. ಒಂದು ಅಪ್ಪಂಗೋಸ್ಕರ ಒಂದು ತುತ್ತು, ಅಮ್ಮನಿಗೋಸ್ಕರ ಒಂದು ತುತ್ತು. ಮಾರ್ಟಿನ್, ಒಂದು ತುತ್ತು ತಿನ್ನಪ್ಪ, ಒಂದೇ ತುತ್ತು ಪ್ಲೀಸ್ ಕಂದ. ಮಾರ್ಟಿನ್, ಮಾರ್ಟಿನ್, ಎಲ್ಲ ನನ್ನ ಕರ್ಮ. ಕಂದ ಬಾ ಇಲ್ಲಿ, ಬಾಮ್ಮ. ಮಾರ್ಟಿನ್, 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 ಏನೂ ಆಗಲ್ಲ. ಏನೂ ಆಗಲ್ಲಮ್ಮ. I will do it. She's down.
ಮಾರ್ಟಿನ್ ಎಲ್ಲ ಸರಿ ಹೋಗುತ್ತೆ ಅಮ್ಮ, 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 ಮಾರ್ಟಿನ್ ಎಲ್ಲ ಸರಿ ಹೋಗುತ್ತೆ ಅಮ್ಮ, ಎಲ್ಲ ಸರಿ ಹೋಗುತ್ತೆ ಅಮ್ಮ, ಎಲ್ಲ ಸರಿ ಹೋಗುತ್ತೆ ಮಾರ್ಟಿನ್, ಎಲ್ಲ ಸರಿ ಎಲ್ಲ ಸರಿ ಹೋಗುತ್ತೆ ಮಾರ್ಟಿನ್, ಎಲ್ಲ ಸರಿ ಹೋಗುತ್ತೆ ಎಲ್ಲ ಸರಿ ಹೋಗುತ್ತೆ ಮಾರ್ಟಿನ್, ಅಮ್ಮ, ಎಲ್ಲ ಸರಿ ಹೋಗುತ್ತೆ ಮಾರ್ಟಿನ್, ಎಲ್ಲ ಸರಿ ಹೋಗುತ್ತೆ ಮಾರ್ಟಿನ್, ಎಲ್ಲ ಸರಿ ಹೋಗುತ್ತೆ ಮಾರ್ಟಿನ್, ಎಲ್ಲ ಸರಿ ಹೋಗುತ್ತೆ ಮಾರ್ಟಿನ್. ಮಾರ್ಟಿನ್ ಬಂದೆ ಬಂದೆ ಬರ್ತಾ ಇದ್ದೀನಿ. ನೋ ನೋ ಏನ್ ಮಾಡ್ತಿದ್ಯಾ ಕಂದ? ಹಂಗೇರು ಹಂಗೇರು. ಅಮ್ಮ ಎಲ್ಲಿದ್ದಾರೆ? ಅಮ್ಮ ಎಲ್ಲಿದ್ದಾರೆ? ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಹಲೋ ಹಲೋ, ಯಾರು ಮಾತಾಡ್ತಿದ್ದೀರಾ ನೀವು? ನನ್ನ ಮಗ ನಿಮಗೆ ಯಾಕೆ ಕಾಲ್ ಮಾಡ್ತಿದ್ದ? ಎಲ್ಲಿಂದ ಬಂತು ಅವನಿಗೆ ಫೋನು? ಲೂಸ್? ಹಲೋ ಚಿನಾ, ಹಲೋ ಹೇಳು. ಚಿನಾ, ನಿನ್ ಮೆಸೇಜ್ ನೋಡಿದೆ. ಏನಾಯ್ತು ನಿಂಗೆ ಏನೂ ಆಗ್ಲಿಲ್ಲ ತಾನೆ? ರಿಲ್ಯಾಕ್ಸ್, ಅವನು ಹುಷಾರಾಗಿದ್ದಾನೆ. ಅವ್ನ್ ತನ್ನ ಕೈ ಗಾಯ ಮಾಡ್ಕೊಂಡಿದ್ದಾನೆ. ನಾನು ಹೇಗೆ ಸುಮ್ಮನಿರ್ಲಿ? ಅವರು ಆಂಬ್ಯುಲೆನ್ಸ್ ಅಲ್ಲಿ ಅವನ್ನ ಸ್ಟೆಬಿಲೈಸ್ ಮಾಡಿದ್ದಾರೆ. ಅವನು ಜಾಸ್ತಿ ರಕ್ತ ಕಳ್ಕೊಂಡಿದ್ದಾನೆ, ಬಟ್ ಈ ಸ್ಟೇಬಲ್ ನಾವು. ಆಪರೇಷನ್ ಮಾಡ್ತಾ ಇದ್ದಾರೆ ಅವನಿಗೆ. ಅವನ ಕೈಯಿಂದ ಗ್ಲಾಸ್ ತೆಗೆದು ಹೊಲಿತಾ ಇದ್ದಾರೆ ಗಾಯನ. ಇನ್ ಸಾಕು ಚಿನ್ನ, ಈಗ ನಾವು ಮತ್ತೆ ಲೂಸ್ನ ವಾಪಸ್ ಕರ್ಕೊಂಬರೋಣ. ಏನು? ನೋ, ಬೇಡವಾ? ನೀನ್ ಅವಳನ್ನ ಕೆಲಸದಿಂದ ತೆಗೆದ್ಮೇಲೆ ಅವನು ಸಾಯಕ್ ಹೊರಟಿದ್ದಾನೆ, ಮತ್ ಬೇಡ ಅಂತಿದ್ಯಾ? ಅವನು ಅವನನ್ನು ಸಾಯಿಸ್ಕೊತಿರ್ಲಿಲ್ಲ, ಅವನಿಗೆ ಅಟ್ಯಾಕ್ ಆಗಿತ್ತು. ಲೂಸ್ ಇದ್ದಿದ್ರೆ ಖಂಡಿತವಾಗ್ಲೂ ಈ ಆಕ್ಸಿಡೆಂಟ್ ಆಗ್ತಾ ಇರ್ಲಿಲ್ಲ. ಅರ್ಥ ಮಾಡ್ಕೋ. ಅವಳಿದ್ರೆ ಅವನು ಸೇಫ್ ಆಗಿರ್ತಾನೆ. ಇದನ್ನ ಅರ್ಥ ಮಾಡ್ಕೊಂಡು ಅವಳನ್ನ ವಾಪಸ್ ಕರ್ಕೊಂಬ ನೀನು. ಆ ಹೆಂಗಸು ಕೆಟ್ಟವಳು ಥಾಮಸ್. ನನ್ ಮಗನ ನನ್ನ ವಿರುದ್ಧ ಎತ್ ಕಟ್ತಾ ಇದ್ದಾಳೆ ಅವಳು. ಅವಳು ನನ್ನ ಮನೆಗೆ ವಾಪಸ್ ಬರ್ತಿಲ್ಲ ಅಷ್ಟೇ. ನನಗೆ ಮತ್ತೆ ಆ ವಿಷಯ ಹೇಳ್ಬೇಡ ನೀನು. ಇದು ನಿನ್ ವಿಷಯನೂ ಅಲ್ಲ, ಹುಷಾರಿಲ್ದಿರೋ ನನ್ ಮಗನ್ ವಿಷಯನೂ ಅಲ್ಲ. ಅವಳೊಬ್ಳೆ ಈ ವಿಷಯದಲ್ಲಿ ನಮಗೆ ಹೆಲ್ಪ್ ಮಾಡಕ್ ಸಾಧ್ಯ. ನಿನ್ನ ಅಹಂಕಾರನ ಪಕ್ಕಕ್ಕೆ ಕಿಟ್ಟು ಅವಳನ್ನ ಮತ್ತೆ ವಾಪಸ್ ಕರ್ಕೊಂಬ ಬೇಗ. ಅರ್ಥ ಆಗ್ತಾ ಇದೆ ತಾನೆ? ಆದ್ರೆ ಥಾಮಸ್, ಇನ್ನೊಂದು ಮಾತು ಹೇಳ್ಬೇಡ ನೀನು. ಅವಳನ್ನ ಕರ್ಕೊಂಬರ್ಬೇಕು ಅಂದ್ರೆ ಕರ್ಕೊಂಬರ್ಬೇಕು ಅಷ್ಟೇ, ಬೇರೆ ಏನು ಹೇಳ್ಬೇಡ ನೀನು. ನಾನು ಅವಳಿಗೆ ಕೆಟ್ಟದಾಗ ಬೈದೆ, ಅವಳು ಮತ್ತೆ ಬರ್ತಾಳ ನಿಜವಾಗ್ಲೂ? ಹೇಳು. ಅದ್ರ 2 ಪಟ್ಟು 3 ಪಟ್ಟು 4 ಪಟ್ಟು 5 ಪಟ್ಟು ಎಷ್ಟು ಬೇಕಾದ್ರೂ ಕೊಟ್ಟು ಕರ್ಕೊಂಬರ್ತೀನಿ. ಅವಳು ಬೇಕು ಅಂದ್ರೆ ಬೇಕು ಅಷ್ಟೇ ನನಗೆ ಇವಾಗ. ಅರ್ಥ ಆಯ್ತಾ? ಮನೆಗೆ ಬರ್ತಿದ್ಯಾ ನೀನು? ನೆಕ್ಸ್ಟ್ ಫ್ಲೈಟ್ ಅಲ್ಲೇ ನಾನು ಮನೆಗೆ ವಾಪಸ್ ಬರ್ತಾ ಇದ್ದೀನಿ. ಮೇಡಮ್, ಇದು ಮನೆಯಾಗ ಉಳ್ದಿಲ್ಲ. ಡೇವಿಡ್ ನನ್ನ ವಸ್ತುಗಳನ್ನ ತಗೊಂಡು ಬರ್ತಿದ್ದಾನೆ. ನೋ 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 ನೋ, ಮತ್ತೆ ಈ ರೀತಿ ಆಗಬಾರ್ದು. ಆಗಲ್ಲ ಅಷ್ಟೇ. ನೀನು ನನ್ನ ಮನೆ ಕೆಲ್ಸದವಳು, ಮತ್ತದಕ್ಕೋಸ್ಕರ ನಾನು ನಿನಗೆ ಸಾಕಷ್ಟು ದುಡ್ಡು ಸುರಿತಾ ಇದ್ದೀನಿ. ಸೊ ನೀನಿಲ್ಲಿ ನಾನು ಹೇಳ್ದಷ್ಟು ಮಾತ್ರ ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಬಿತ್ತಿರ್ಬೇಕು. ನೀನು ಮಾಡ್ಬೇಕಾಗಿರೋದಿಷ್ಟೇ. ಆ ಕೆಲಸಗಳೇನಂದ್ರೆ ನನ್ನ ಮನೆನ ಕ್ಲೀನ್ ಮಾಡಿ, ಅಡಿಗೆ ಮಾಡಿ, ನನ್ನ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಓಕೆ ಓಕೆ? ಆಗ್ಲಿ ಮೇಡಮ್. ನಾವ್ ಅದೇ ಮಾಡೋಣ. ಹಾಗೆಲ್ಲ ಹೇಳ್ಬಾರ್ದು, ಅಮ್ಮಂಗೆ ಇಷ್ಟ ಆಗಲ್ಲ.
ಹಲೋ ಡಯಾನಾ, ಹೇಗಿದ್ಯಾ ನೀನು? ಆರಾಮಿದ್ಯಾ ತಾನೆ? ಡಾಕ್ಟರ್? ಐ ಆಮ್ ಸಾರಿ, ತುಂಬ ರಾತ್ರಿ ಆಗಿದೆ, ಕಾಲ್ ಮಾಡಿದ್ದೀನಿ. ನಿನ್ನ ಬ್ಲಡ್ ರಿಪೋರ್ಟ್ ನನ್ನ ಕೈಗೆ ಈಗ ತಾನೇ ಬಂತು. ಐ ಹ್ಯಾವ್ ಟು ಆಸ್ಕ್ ಯು ಸಮಥಿಂಗ್. ನೀನೇನಾದರೂ ಯಾವಾಗಲಾದರೂ ಡ್ರಗ್ಸ್ ಏನಾದರೂ ತೊಗೊಂಡಿದ್ಯಾ? ತಮಾಷೆ ಮಾಡ್ತಿದ್ದೀರಾ? ನಾನು ಅದೇ ಥಿಂಕ್ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಾ ಇಲ್ಲ, ನಿನ್ನ ರಿಸಲ್ಟ್ಸ್ ಎಲ್ಲ ಅಬ್ನಾರ್ಮಲ್ ಆಗಿ ಬರ್ತಾ ಇದೆ, ಏನೋ ಗೊತ್ತಾಗ್ತಾನೆ ಇಲ್ಲ. ನೀನು ಯಾಕೆ ಬೆಳಿಗ್ಗೆನೆ ಬಂದು ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡಬಾರ್ದು? ಸಾರಿ, ಆದರೆ ಬ್ಲಡ್ ರಿಪೋರ್ಟಲ್ಲಿ ಏನು ಪ್ರಾಬ್ಲಮ್ ಇದೆ? ಹ್ಯಾಲ್ಯೂಸಿನೈಸೇಷನ್ ಪಾಸಿಟಿವ್ ಬರ್ತಾ ಇದೆ, ಅದಕ್ಕೋಸ್ಕರ. ಮತ್ತೆ ಬೇರೆ ಯಾವುದೋ ಸ್ಟಫ್ಗಳನ್ನ ನೀನು ಯೂಸ್ ಮಾಡಿದ್ಯಾ ಅಂತ ಅನಿಸ್ತಾ ಇದೆ ನನಗೆ. ಹಾಗೆ ನೀನು ಮ್ಯಾಜಿಕ್ ಮಶ್ರೂಮ್ಗಳನ್ನ ತಿಂದಿದ್ಯಾ ಅಂತ ಅನಿಸ್ತಾ ಇದೆ, ಅಥವಾ ಪಾಯ್ಸನ್ ಪ್ಲಾಂಟ್ಸ್ಗಳನ್ನೇನಾದ್ರೂ ತಿಂದಿದ್ಯಾ ಅಂತ ಅನಿಸ್ತಾ ಇದೆ, ರೈಟ್? ನನಗೆ ಅನಿಸ್ತಾ ಇದೆ ಇದು ಜಸ್ಟ್ ಲ್ಯಾಬ್ ಮಿಕ್ಸಪ್ ಅಂತ. ಯಾಕೆ ನಿನ್ ಬೆಳಿಗ್ಗೆ ಬಂದದನ್ನೆಲ್ಲ ಚೆಕ್ ಮಾಡಬಾರ್ದು? ಸಾರಿ ಫಾರ್ ಕಾಲಿಂಗ್ ಸೋ ಲೇಟ್. ಗುಡ್ ನೈಟ್. ಗುಡ್ ನೈಟ್ ಡಾಕ್ಟರ್. ಗುಡ್ ನೈಟ್. ಲೂಸ್, ನಂಗೊಂದು ಗ್ಲಾಸ್ ಟೀ ಮಾಡ್ತೀಯಾ? ಆಯ್ತು ಮೇಡಮ್. ಮಾರ್ಟಿನ್, ಬಾಡ್ಗೆ ಮನೆಗೆ ಹೋಗೋಣ. ಓಕೆ ಮಮ್ಮ ಲೂಸ್. ಒಂದು ಕ್ಯಾಮಮೈಲ್ ಟೀ ಬ್ಯಾಗ್ ಅಷ್ಟೇ, ಮತ್ತೆ ಸ್ವಲ್ಪ ಬಿಸಿನೀರು, ಸಕ್ಕರೆ ಹಾಕ್ಬೇಡ, ಓಕೆನಾ? ಸರಿ ಮೇಡಮ್. Come in. ಟೀ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಲೂಸ್. ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ಈ ಕೆಟ್ಟ ಹೆಂಗಸು ನಂಗೆ ವಿಷ ಕೊಡ್ತಿದ್ದಾಳ. ಥಾಮಸ್, ಥಾಮಸ್, ಹನಿ, ಥಾಮಸ್, 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 ಡೇವಿಡ್, ಥಾಮಸ್ನ ನೋಡ್ದೆ ನೀನು? ಇಲ್ಲ ಮೇಡಮ್, ನನಗಿದ್ ಸಿಕ್ತೀಗ. ಥಾಮಸ್,
ಲೂಸ್ ಥಾಮಸ್ ಎಲ್ಲಿಗೆ ಹೋದ? ಮೇಡಮ್, ಥಾಮಸ್ ಈಗ ಜಪಾನಲ್ಲಿದ್ದಾರೆ. ಮತ್ತೆ ಅವ್ನ ಸೂಟ್ ಕೇಸ್ನ ಗ್ಯಾರೇಜಿಗೆ ತಗೊಂಡೋದೆ? ನಾನು ಕೆಲವು ಪಾಟ್ಗಳನ್ನ ಹುಡುಕ್ತಾ ಇದ್ದೆ. ಥಾಮಸ್, ಸುಳ್ಳು ಹೇಳ್ಬೇಡ. ನಾನಿನ್ನ ಸೂಟ್ ಕೇಸ್ ಜೊತೆ ನೋಡಿದ್ದೀನಿ. ಅವನಿಲ್ಲ ಅಂದ್ರೆ ಅವ್ನ ಕೀಸೆಲ್ಲ ಇಲ್ಲಿ ಹೇಗಿರುತ್ತೆ? ಅವ್ನ್ ಫಸ್ಟ್ ಫ್ಲೈಟ್ಗೆ ವಾಪಸ್ ಬರ್ತಾನೆ ಅಂತ ಹೇಳ್ದ. ನಿನ್ನೆ ರಾತ್ರಿ ಅವ್ನ್ ಮಾತಾಡಿದ್ ನಾನು ಕೇಳಿಸ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸಿ ಮೇಡಮ್, ನೀವು ತುಂಬಾ ಸ್ಟ್ರೆಸ್ ಅಲ್ಲಿದ್ದೀರಾ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ ನಿಮ್ಗೆ. ನೀವು ಖಂಡಿತವಾಗ್ಲೂ ಕನ್ಸ್ ನೋಡಿರ್ತೀರಾ, ಖಂಡಿತ ಕನ್ಸದು. ಡಯಾನಾ, ಬಾಯಲ್ಲಿ ಕೂತ್ಕೋ, ಬಾಯಲ್ಲಿ ಕೂತ್ಕೋ, ಬೇಗ ಕೂತ್ಕೋ, ಕೂತ್ಕೋ, ಬೇಗ ಕೂತ್ಕೋ. ಡೇವಿಡ್ನ ಕಳ್ಸಿರ್ಬೇಕು ಅವಳು ನಮ್ಮ ಮೇಲೆ ಸ್ಪೈ ಮಾಡೋದಕ್ಕೆ. ಕೂತ್ಕೋ ನೀನು. ಯಾರು? ಲೂಸ್. ಅವಳು ನಮ್ಮನ್ನ ನೋಡ್ತಿದ್ದಾಳ? ಲೂಸ್ ನಿಮ್ಮನೆ ಕೆಲ್ಸದವಳು? ಹೌದು. ಅವಳು ಥಾಮಸ್ನ ಕಿಡ್ನಾಪ್ ಮಾಡಿದ್ದಾಳೆ, ಬಟ್ ಎಲ್ಲಿ ಅಂತ ಗೊತ್ತಿಲ್ಲ. ನಂಗೆ ಭಯ ಆಗ್ತಿದೆ. ಅವ್ನು ಕೆಳಗಡೆನೆ ಇದ್ದ, ಆದ್ರೆ ನಾನು ಕೆಳಗೆ ಬಂದಾಗ ಅವನು ಇರ್ಲಿಲ್ಲ. ನಿಜವಾಗ್ಲು ನೀನೇನ್ ಮಾತಾಡ್ತಿದ್ಯಾ? ನಾನು ನಿಂಗೆ ಫ್ಯಾಂಟಾ ಬಗ್ಗೆ ಹೇಳಿದ್ದಲ್ವಾ, ಅವನು ಇವಳೇ ಮಿಸ್ ಮಾಡಿರೋದು. ಮತ್ತೆ ನಮ್ಮ ನೇಬರ್ಹುಡ್ ಅಲ್ಲಿರೋ 20 ನಾಯಿ ಮತ್ತೆ ಬೆಕ್ಕುಗಳನ್ನ ಮಿಸ್ ಮಾಡಿದ್ದಾಳೆ. ಮತ್ತಷ್ಟೇ ಅಲ್ಲ, ಇಲ್ಲಿ ನೋಡು. ಅಯ್ಯೋ, ಏನಿದು? ಏನಾಯ್ತು? ನನ್ನ ತುಟಿ ನೋಡು. ಅವ್ರಗಳೇ ನನಗಿದನ್ ಮಾಡ್ತಿದ್ದಾರೆ. ಯಾರು? ಲೂಸ್, ಡೇವಿಡ್ ಮತ್ತೆ ಮಾರ್ಟಿನ್. ಇರೋ ನಿಮಿಷ. ನೀನ್ ಕನ್ಸತ್ತೆ ಮಾರ್ಟಿನ್ ನಿನ್ಗೆ ವಿಷ ಹಾಕ್ತಿದ್ದಾನೆ. ಹೌದು, ಅದನ್ನ ನನ್ನ ಟೀಯಲ್ಲಿ ಹಾಕಿದ್ದಾರೆ, ನನ್ನ ಶಾಂಪೂಲ್ ಹಾಕಿದ್ದಾರೆ, ನನ್ನ ಟೂತ್ ಪೇಸ್ಟಲ್ಲಿ ಕೂಡ ಹಾಕ್ತಿದ್ದಾರೆ. ಮತ್ತೆ ಅವ್ರು ನನಗೆ ಫಿಲಿಪಿನೋ ಹ್ಯಾಲುಸಿಜೆನ್ಸ್ ಕೊಡ್ತಾ ಇದ್ದಾರೆ. ಅದು ನನಗೆ ಭಯಾನಕವಾದ ಮರ್ಡರ್ ಡ್ರೀಮ್ಸ್ ಕೊಡುತ್ತೆ ಎವ್ರಿ ನೈಟ್. ನಾನು ಅದರಿಂದ ಹುಚ್ಚಿ ಥರ ಆಗ್ತಾ ಇದ್ದೀನಿ. ಪ್ಲೀಸ್ ಇಲ್ಲಿಂದ ಹೋಗೋಣ. ಪ್ಲೀಸ್ ಇಲ್ಲಿಂದ ಹೋಗೋಣ. ರಿಲ್ಯಾಕ್ಸ್. ಇಲ್ಲಿ ನೋಡು ನನ್ನ. ರಿಲ್ಯಾಕ್ಸ್. ನಾನು ನಿನ್ ಜೊತೆ ಇದ್ದೀನಿ. ನಾವೀಗ ಒಳಗೆ ಹೋಗೋಣ, ಏನೇನಾಗ್ತಿದೆ ಅಂತ ಒಂದ್ಸತಿ ಗಮನ ಹರಿಸೋಣ. ನನ್ಗೇನಾದ್ರೂ ವಿಚಿತ್ರವಾಗಿ ಕಾಣಿಸಿದ್ರೆ ಇಮಿಡಿಯೇಟ್ ಆಗಿ ಮಾರ್ಟಿನ್ನ ಕರ್ಕೊಂಡು ಹೋಗೋಣ. ಎಲ್ಲ ಸರಿ ಹೋಗುತ್ತೆ, ನಾನ್ ಪ್ರಾಮಿಸ್ ಮಾಡ್ತೀನಿ. ಬಾ. ಹೇ, ಐ ಆಮ್ ಡೇವಿಡ್. ನಾನ್ ಕತ್ಲೀನಾ. ನಾನ್ ವಾಪಸ್ ಡಯಾನಾನ್ ಕರ್ಕೊಂಡ್ ಬಂದೆ. ಅಮ್ಮ, ಕೆಟ್ಲಿನ ಯಾರಿಗೋ ಕರ್ಕೊಂಡ್ ಬಂದಿದ್ದೀರಾ? ಬಾ ಇಲ್ಲಿ ಮಾತಾಡು ಸ್ವಲ್ಪ, ಹೊರಗಡೆ ಬಂದು. ವಾ ದೇವ್ರೆ, ಮಿಸ್ ಡಯಾನಾ, ನಾವ್ ನಿಮ್ಮನ್ನ ಎಲ್ಲಾ ಕಡೆ ಹುಡ್ಕದ್ವಿ. ಮಿಸ್ ಕ್ಯಾಥಲೀನಾ, ತುಂಬಾ ಧನ್ಯವಾದಗಳು ನೀವನ್ನ ವಾಪಸ್ ಕರ್ಕೊಂಡ್ ಬಂದಿದ್ದಕ್ಕೆ. ಎಷ್ಟು ಘಮ ಘಮ ಅಂತಿದೆ. ಏನ್ ಮಾಡ್ತಿದ್ದೀರಾ ಮಿಸ್ ಲೂಸ್? ಅದೋಬೋ, ಒಂದು ಫಿಲಿಪಿನೋ ಡಿಶ್ ಅದು. ಹಾಯ್ ಮಾರ್ಟಿನ್, ನೀನ್ ಮಾಡಿರೋ ಡ್ರಾಯಿಂಗು ತುಂಬಾನೇ ಚೆನ್ನಾಗಿದೆ ಮಾರ್ಟಿನ್. ಥ್ಯಾಂಕ್ ಯು ಕ್ಯಾಥಲೀನಾ. ಹಾ, ಹಾಗಂದ್ರೆ ಥ್ಯಾಂಕ್ ಯು ಅಂತ. ಈ ಮನೇಲಿ ಯಾಕೆಲ್ಲರೂ ಫಿಲಿಪಿನೋ ಮಾತಾಡ್ತಾರೆ ನನ್ನ ಬಿಟ್ಟು? ಅವೇನ್ ಫ್ರೀಕಿಂಗ್ ಫಿಲಿಪೈನ್ಸ್ ಇವಾಗ? ಡಯಾನಾ, ರಿಲ್ಯಾಕ್ಸ್. ನೋ, ಇದು ನನ್ ಮನೆ. ನನ್ ಮನೆ ಇದು, ಕೇಳಿಸಿದ್ಯಾ? ಇದೆಲ್ಲ ನಾಟಕ ಕ್ಯಾಟಲೀನಾ. ಆದ್ರೆ ಮಾರ್ಟಿನ್ ಇಲ್ಲಿ ಮಾರ್ಟಿನ್ ಯಾಕೆ ಡ್ಯಾನ್ಸಿಂಗ್ ಎಲ್ಫ್ಸ್ ಡ್ರಾ ಮಾಡ್ತಾನೆ? ನೋಡಿಲಿ, ಅವ್ನ್ ಯಾವಾಗ್ಲೂ ಸ್ಕಲ್ಸು, ಸತ್ತೋಗಿರೋ ಆನಿಮಲ್ಸು ಇದನ್ನೇ ಮಾಡ್ತಾನಲ್ವಾ? ಲೂಸ್, ಹೇಳಿ. ಅವ್ರು ನನಗೆ ವಿಷ ಕೊಡ್ತಾ ಇದಾರೆ. ಅವ್ರು ನನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದಾರೆ. ನನ್ನ ಸಾಯಿಸ್ಬಿಟ್ಟು ಈ ಮನೆ ಇದನ್ನೆಲ್ಲ ದೋಚ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರ ಪ್ಲಾನು.
ಬೇಗ ಮಾಡು. ಯಾರಾದರೂ ಬಂದ್ರೆ ಈಗ ನಾ ಹೇಳ್ದಂಗೆ ಮಾಡು ಮಾರ್ಟಿನ್. ಈಗ ಕಟ್ ಮಾಡೋ ಇದನ್ನ. ನಾ ಹೇಳಿದನ್ ಕೇಳಿಸ್ಕೊ. ನೀ ಯಾವುದಕ್ಕೂ ಹೆದರ್ಕೋಬೇಡ, ಏನೂ ಆಗೋದಿಲ್ಲ. ನಾವು ಹೇಳ್ದಾಗ ಕೇಳು. ಬಾ, ಧೈರ್ಯವಾಗಿರು. ನಾ ಹೇಳಿದಷ್ಟನ್ನು ಗಮನದಲ್ಲಿಟ್ಕೋ. ನಾ ಹೇಳಿದ ಕೆಲಸನ ಕ್ಲೀನಾಗಿ ಮಾಡು. ಧೈರ್ಯ ಕೆಡಬೇಡ. ಡೇವಿಡ್, ಅವಳು ನೋಡ್ಬಿಡ್ತಾಳೆ. ಹೋಗು, ಬೇಗ ಹಿಡ್ಕೋ ಅವಳನ್ನ. ನೋಡೋಣ ಬಾ, ಇಲ್ಲೇ ಇರ್ಬೇಕೇನೋ. ಡೇವಿಡ್, ಹಾಗೆ ಅವಳ ಕರ್ಕೊಂಡ್ ಬಾ ಇಲ್ಲಿಗೆ. ಎಳ್ಕೊಂಡ್ ಬಾ, ಎಳ್ಕೊಂಡ್ ಬಾ, ಬಿಡ್ಬೇಡ ಅವಳ. ಕರ್ಕೊಂಡ್ ಬಾ ಈ ಕಡೆಗೆ. ಹೋಗು, ಒಳಗಡೆ ಹೋಗು. ಹಾ, ನಡಿ, ಒಳಗಡೆ ಹೋಗು. ಬಾ. ಬಾ. ಹೋಗ್ಬೇಡ. ಮುಚ್ಚು, ಬಾಯಿ ಮುಚ್ಚು. ಅವಳ ಪ್ರಜ್ಞೆ ತಪ್ಪಿತಾಳೆ. ಥಾಮಸ್,